ಈಗ ಇಂಚರ ಪ್ರವೀಣ್ ಮತ್ತು ತಂಡದಿಂದ ಸಂಗೀತದ ರಸದೌತಣ ನಿಮ್ಮೆಲ್ಲರಿಗಾಗಿ. ಗುಣಾತೀತಮಾನಂ ಚಿದಾನಂದ ರೂಪಂ ಚಿದಾನಂದಮಾನಂದ ಮದ್ವೈತಪೂರ್ಣಂ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದ ಮದ್ವೈತಪೂರ್ಣಂ ನಿರಾನಂದಮಾನಂದ ಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ಗುಣಾತೀತಮಾನಂ ಚಿದಾನಂದರೂಪಂ ಗುಣಾತೀತಮಾನಂ ಚಿದಾನಂದರೂಪಂ ಚಿದಾನಂದಮಾನಂದ ಮದ್ವೈತಪೂರ್ಣಂ ಚಿದಾನಂದಮಾನಂದ ಮದ್ವೈತಪೂರ್ಣಂ ಮುನಿಧೇಯಮ ಜಗತ್ಕಾರಣಂ ಕಾರಣಜ್ಞಾನರೂಪಂ ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಜಗತ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಜಗತ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದ ಮದ್ವೈತಪೂರ್ಣಂ ನಿರಾನಂದಮಾನಂದ ಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಂ ನಿರ್ಗುಣಂ
निरानन्दमानन्द मद्वैतपूर्णं परं निर्गुणं निर्विशेषमेरिहं परब्रह्मरूपं गणेशं भजेमा परब्रह्मरूपं गणेशं भजेमा परब्रह्मरूपं गणेशं भजेमा भजेमा ಮೂಲೋಕದಯ್ಯ ದೇವಾನೇ ಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನೇ ಸಯ್ಯ ಮೂಲೋಕದಯ್ಯ ದೇವಾನೇ ಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನೇ ಸಯ್ಯ ಮೂಲೋಕದಯ್ಯ ದೇವಾನೇ ಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಗಿರಿಯು ಪಡುವಲು ಬೆಟ್ಟದ ಗಿರಿಯು ಮೂಡ ಮುತ್ತಿನ ಗಿರಿಯು ಪಡುವಲು ಬೆಟ್ಟದ ಗಿರಿಯು ಸೋಲಿಗರ ಸೀವೆ ಸಿರಿಹಾರಿ ಸೋಲಿಗರ ಸೀವೆ ಸಿರಿಹಾರಿ ತಿಮ್ಮಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನೇ ಸಯ್ಯ ಮೂಲೋಕದಯ್ಯ ದೇವಾನೇ ಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ 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 ಮೂಲೋಕದಯ್ಯ ದೇವಾನೇ ಸಯ್ಯ ಮೂಲೋಕದಯ್ಯ ದೇವಾನೇ ಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ
ಸೋಲಿಸಬ್ಯಾಡ ಗೆಲ್ಸಯ್ಯ. ರಾಷ್ಟ್ರಕವಿ ಕುವೆಂಪು ವಿರಚಿತ ಒಂದು ಜನಪ್ರಿಯ ಗೀತೆ ಬಾರಿಸು ಕನ್ನಡ ಡಿಮ್ ಡಿಮವ ಅನ್ನುವಂತಹ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. Check. Check, check. ಬಾರಿಸು ಕನ್ನಡ ಡಿಮ್ ಡಿಮವ, ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಮ್ ಡಿಮವ, ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಮ್ ಡಿಮವ. ಸತ್ತಂತಿಹರನು ಬಡಿದೆ ತರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಡಿದೆ ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಮ್ ಡಿಮವ.
ಶೈಷ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಶೈಷ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವಲಿ ಸರ್ವೋದಯವಾಗಲಿ ಸರ್ವಲಿ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ಸಂತ ಶಿಶುನಾಳ ಶರೀಫರ ಒಂದು ಜನಪ್ರಿಯ ಗೀತೆ ಸಿ ಅಶ್ವಥ್ ಅವರ ರಾಗ ಸಂಯೋಜನೆಯ ಗೀತೆ ಕೋಡಗನ ಕೋಳಿ ನುಂಗಿತ್ತ. ಹಲೋ ಚೆಕ್ ಹಲೋ ಒಂದು ಸ್ವಲ್ಪ ಹಲೋ ಚೆಕ್ ಕೋಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿತ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವಾಣೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮದ್ದಲಿ ನುಂಗಿದ್ದ ತಂಗಿ ಕೋಡಗನ ಕೋಳಿ ನುಂಗಿದ್ದ ಆಡಲು ಬಂದ ಪಾತ್ರದವಳ ಮದ್ದಲಿ ನುಂಗಿದ್ದ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳುವರೆಗೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳುವರೆಗೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುಕ್ಕಿಯನ್ನೇ ನಿಲ್ಲು ನುಂಗಿದ್ದ ತಂಗಿ ಕೋಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿತ್ತ
ಮಗ್ಗವಲ್ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವಲ್ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವಲ್ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವಲ್ಲಾಳಿ ನುಂಗಿ ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿದ್ದ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯ ನುಂಗಿ ಗವಿಯು ಇರುವೆಯ ನುಂಗಿ 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 ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ಚೆಕ್ ಹೇಳಿ ಒಂದು ಜನಪ್ರಿಯ ಜಾನಪದ ಗೀತೆ. ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದೀತೋ ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದೀತೋ ಮಾಳದಲ್ಲಿ ಗರುಕೆ ಚಿಗುರ್ಯಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ
ಗರುಕೆ ಚಿಗುರ್ಯಾವ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಮಾಳಾದಲ್ಲಿ ಗರುಕೆ ಚಿಗುರ್ಯಾವ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಕುಳ್ಳಿರಿಸಿ ದುಂಡುಗಲ್ಲಿನ ಮ್ಯಾಲೆ ಗಂಡುಲಿಯ ಕುಳ್ಳಿರಿಸಿ ಗಂಡುಲಿಯ ಕುಳ್ಳಿರಿಸಿ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಗಂಡುಲಿಯ ಕುಳ್ಳಿರಿಸಿ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಸಂಪಿಗೆ ಹೂನಂಗೆ ಗುಂಪಾದೋ ನಿನ್ನ ಪರುಸೆ ಸಂಪಿಗೆ ಹೂನಂಗೆ ಗುಂಪಾದೋ ನಿನ್ನ ಪರುಸೆ ಗುಂಪಾದೋ ನಿನ್ನ ಪರುಸೆ ಕೌದಳ್ಳಿ ಬಯಲಾಗೆ ಚೆಲ್ಲಿದರು ಮಲ್ಲಿಗೆಯ ಗುಂಪಾದೋ ನಿನ್ನ ಪರುಸೆ ಕೌದಳ್ಳಿ ಬಯಲಾಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಮುಳುಗಿದರೇನೋ ಕತ್ತಲದರೇನೋ ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದಾದ ಚೆಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚೆಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಚೆಲ್ಲಿದರು ಮಲ್ಲಿಗೆಯ ಮಾಡಾದ ಚೆಲ್ಲಿದರು ಮಲ್ಲಿಗೆಯ ಸಿಗುರ್ಯಾವೋ ಮಾದ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ
ಚೂರು ಮಾನಿಟರ್ಸ್ ಬೇಕಾಗುತ್ತಾ ಇದಕ್ಕೆ ಆಫ್ ಮಾಡಿ ನಾರ್ಮಲ್ ಏನೂ ಇಲ್ಲ ನಾರ್ಮಲ್ ಐ ಜಸ್ಟ್ ಪ್ಲೇ ಏನೋ ಇದು ಹಾಯಾಗಿದೆ ನೂರು ಕನಸಿಗೆ ರಂಗೇರಿದೆ ಸಣ್ಣ ಸಣ್ಣ ಹಾಸಿಗೆ ಜೀವ ಬಂದಂತಿದೆ ಇದ್ದಕ್ಕಿದ್ದಾಗೆ ಖುಷಿ ಕಣ್ತುಂಬಿದೆ ತೇಲಾಡುತ್ತಾ I'm falling in love ರೋಮಾಂಚನ I'm falling in love ಸಂತೋಷದ ಉಲ್ಲಾಸದ ಗೂಡಾದೇನ ಪ್ರೀತಿಯ ಹೆಸರೇ ನೀನು ಪ್ರತೀಕ್ಷಣ ಕಂಡಾಗ ನಿನ್ನನು ಅದೇನು ಏನು ನೋವಾಗಿದೆ ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ ಕಣ್ಣ ಕಣ್ಣ ಮಾತಿಗೆ ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ ತೇಲಾಡುತ್ತಾ I'm falling in love ರೋಮಾಂಚನ I'm falling in love ಸಂತೋಷದ ಉಲ್ಲಾಸದ ಗೂಡಾದೇನ ಪ್ರೀತಿಯ ಹೆಸರೇ ನೀನು ಪ್ರೀತಿಯ ಹೆಸರೇ ನೀನು ಥ್ಯಾಂಕ್ ಯು ಹಲೋ ಚೆಕ್ ಮತ್ತೊಂದು ಜನಪ್ರಿಯ ಜಾನಪದ ಗೀತೆ check.
ತಂತ್ರಿಸಿ ನೋಡೋರ್ಗೆ ಎಂತ ಕುಣಿಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಾನಂದನ್ನು ಸಂತೆ ಹಾದಿಲಿ ಕಲ್ಲು ಕಟ್ಟೆ ಮೂಡಲ್ ಕುಣಗಲ್ ಕೆರೆ ನೋಡೋರಿಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನ್ನು ಮೂಡಿ ಬರ್ತಾನೆ ಚಂದಿರಾಮ ಬಾಳೆಯ ಹಣ್ಣಿನಂತೆ ಬಾಗಿ ಕುಣಿಗಲ್ ಕೆರೆ ಭಾವ ತಂದಾನೋ ಬಣ್ಣದ ಸೀರೆ ತಾನಂದನ್ನು ಭಾವ ತಂದಾನೋ ಬಣ್ಣದ ಸೀರೆ ಬಾಳೆಯ ಹಣ್ಣಿನಂತೆ ಬಾಗಿ ಕುಣಿಗಲ್ ಕೆರೆ ಭಾವ ತಂದಾನೋ ಬಣ್ಣದ ಸೀರೆ ತಾನಂದನೋ ಭಾವ ತಂದಾನೋ ಬಣ್ಣದ ಸೀರೆ ಭಾವಾನು ತಂದಾನೋ ಬಣ್ಣದ ಸೀರೆ ಕೆರೆಯಾಗಿ ಅಂದ ನೋಡಲು ಶಿವ ಬಂದ್ರು ತಾನಂದನ್ನು ಅಂದ ನೋಡಲು ಶಿವ ಬಂದ್ರು ಮೂಡಲ್ ಕುಣಿಗಲ್ ಕೆರೆ ನೋಡೋರಿಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ಎಲ್ಲರಿಗೂ ನಮಸ್ಕಾರ. 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಪ್ರದಾನ ಹಾಗೂ ಸಮಾರೋಪ ಸಮಾರಂಭವಿದು. ಬಂಧುಗಳೇ, ಇದುವೇ ಸಿನಿಮಾವನ್ನೇ ಜೀವನ ಎಂದು ಪರಿಭಾವಿಸಿರುವಂತಹ ಸಿನಿಮಾ ಪ್ರೇಮಿಗಳ ಸಮ್ಮಿಲನ. Well, ladies and gentlemen, we are all aware that we require food, air, water for all of us to survive. But the illustrious dignitaries and all of you who have come here in large numbers are true film lovers. And in addition to air, water and food, films are indeed a great motivator to all of you. So hearty welcome to all of you, ladies and gentlemen, for making cinema an integral part of your life and, of course, enthralling the viewers, not just in our state, but in the entire world. At the outset, it's our time now to call the dignitaries onto the stage. ಬಂಧುಗಳೇ, ಎಲ್ಲ ಗಣ್ಯಮಾನ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಈ ಹೊತ್ತಿಗೆ ನಮ್ಮ ಆಹ್ವಾನ ಇದೀಗ ಶ್ರೀ ಡಾಲಿ ಧನಂಜಯ, ಖ್ಯಾತ ಚಲನಚಿತ್ರ ನಟ ಹಾಗೂ ನಿರ್ಮಾಪಕ, ಅದರಲ್ಲೂ ವಿಶೇಷವಾಗಿ 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ರಾಯಭಾರಿಯೂ ಹೌದು. ಬರಮಾಡಿಕೊಳ್ಳೋಣ ವೇದಿಕೆಗೆ ಶ್ರೀ ಡಾಲಿ ಧನಂಜಯ. We would also like to call upon Dr. K.V. Trilok Chandra, Shri Hemant M. Nimbalkar, Shri Sadhu Kokila, ಶ್ರೀ ಎಂ.ಎನ್. ಸುರೇಶ್, ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, Shri N. Vidyashankar, Artistic Director, ಶ್ರೀ ಹಿಮವಂತರಾಜು ಜಿ, ರಿಜಿಸ್ಟ್ರಾರ್ ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ಬಂಧುಗಳೇ, ನಾಡಗೀತೆಯ ಮುಖೇನ ಕಾರ್ಯಕ್ರಮದ ಶುಭಾರಂಭ. ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೋರಿಕೆ. We request all of you to kindly rise for the state anthem, Jaya Bharata Jananiya Tanujate Jaya He Karnataka Mate, which says Mother Karnataka is happy to be an integral part of Mother India. It also describes the way Kannadigas live with sense of pride and great honor. So kindly rise for the Nadagite. ನಾಡಗೀತೆಯ ಪ್ರಸ್ತುತಿ ಇಂಚರ ಪ್ರವೀಣ್ ಮತ್ತು ತಂಡ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ.
ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಚೆನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಬಂಧುಗಳೇ, ನಾಡಗೀತೆಯನ್ನು ಪ್ರಸ್ತುತಪಡಿಸಿದಂತಹ ಶ್ರೀ ಇಂಚರ ಪ್ರವೀಣ್ ಮತ್ತು ತಂಡಕ್ಕೆ ವಂದನೆಗಳು. ಕನ್ನಡ ಚಿತ್ರರಂಗಕ್ಕೆ 90ರ ಸಂಭ್ರಮ. ಸಾರ್ಥಕ ಕ್ಷಣಗಳನ್ನು ದಾಖಲಿಸ್ತಾ ಮತ್ತಷ್ಟು ಮಗದಷ್ಟು ಸಾಧನೆಯನ್ನ ಮಾಡುವಂತಹ ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಮುನ್ನಡೆ ಇಡ್ತಾ ಇದೆ ಕನ್ನಡ ಚಿತ್ರರಂಗ. Ladies and gentlemen, on behalf of Department of Information and Public Relations, Karnataka Chalanachitra Academy, Karnataka Film Chamber of Commerce, Nanu Shankar Prakash. Nanu Bhanumati. We extend a very, very warm welcome to all of you for the awards presentation and the valedictory ceremony of the 15th Bengaluru International Festival. So let's hear the energy. Please put a huge round of applause for the successful completion of the Bengaluru International Film Festival. ಬಂಧುಗಳೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಿನಿಮಾಸಕ್ತರನ್ನ, ಸಾಧಕರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಡಾಕ್ಟರ್ KV ತ್ರಿಲೋಕ್-ಚಂದ್ರ, ಸರ್ಕಾರದ ಕಾರ್ಯದರ್ಶಿಗಳು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. We now request Dr. KV Trilok-Chandra for the opening remarks and welcome address. ಎಲ್ಲರಿಗೂ ನಮಸ್ಕಾರ. Good evening to all the ladies and gentlemen. ಪ್ರತಿಷ್ಠಿತ 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಫೆಬ್ರವರಿ 29ರಂದು ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಶ್ರೀ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಮುಂಭಾಗದಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಿದರು. 7 ದಿನಗಳ ಕಾಲ ಓರಿಯನ್ ಮಾಲ್ನಲ್ಲಿರುವ PVR ಚಿತ್ರಮಂದಿರದ 11 ಪರದೆಗಳಲ್ಲಿ ಹಾಗೂ ಸುಚಿತ್ರ ಫಿಲ್ಮ್ ಸೊಸೈಟಿ ಮತ್ತು ಕಲಾವಿದರ ಸಂಘದ ಡಾಕ್ಟರ್ ರಾಜ್ ಕಲಾಭವನದಲ್ಲಿ 60 ರಾಷ್ಟ್ರಗಳ 200 ಚಲನಚಿತ್ರಗಳು ಪ್ರದರ್ಶನಗೊಂಡವು. ಚಿತ್ರೋತ್ಸವದಲ್ಲಿ 15 ವಿಭಾಗಗಳಲ್ಲಿ ಚಲನಚಿತ್ರಗಳನ್ನು ಪ್ರದರ್ಶಿಸಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಮೊದಲನೇ ಸೂಚನೆ ನೀಡಿದಂತೆ ಸಮಾನತೆ, ಸೌಹಾರ್ದತೆ, ಮಾನವೀಯ ಸಂದೇಶಗಳಿರುವ ಸಿನಿಮಾಗಳು ಪ್ರದರ್ಶನಗೊಂಡಿರುವುದು ಮತ್ತು ಬಹುತ್ವಕ್ಕೆ ಹೆಚ್ಚು ಒತ್ತು ನೀಡಿದ ಸಿನಿಮಾಗಳು ಸಮಾಜಕ್ಕೆ ಸಂದೇಶ ನೀಡಿವೆ. ಈ ಬಾರಿ ಸುಮಾರು 10,000 ಸಿನಿಮಾಸಕ್ತರು ಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿರುವುದು ವಿಶೇಷ. ಒಟ್ಟಾರೆ
ಚಲನಚಿತ್ರೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲು ಹೆಮ್ಮೆ ಎನಿಸುತ್ತಿದೆ. ಇದೇ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ತುಂಬಿದ ಸಂಭ್ರಮವನ್ನು ಕೂಡ ಆಚರಿಸಲಾಗಿದೆ. ಕನ್ನಡದ ಮಹತ್ವದ ಪ್ರಾತಿನಿಧಿಕ ಚಲನಚಿತ್ರಗಳನ್ನು ಈ ವಿಭಾಗದಲ್ಲಿ ಪ್ರದರ್ಶಿಸಲಾಗಿದೆ. ಹೊಸ ನಿರ್ದೇಶಕರುಗಳು ಚಲನಚಿತ್ರಗಳು ಮತ್ತು ಹಿರಿಯ ಹೆಸರಾಂತ ನಿರ್ದೇಶಕರ ಚಲನಚಿತ್ರಗಳನ್ನು ಒಂದೇ ವೇದಿಕೆಗೆ ತಂದು ಜನರಿಗೆ ಕನ್ನಡದ ವೈಭವವನ್ನು ಮನಗಾಣಿಸಲಾಗಿದೆ. 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹೊಸ ಚಿಗುರು ಹಳೆ ಬೇರುಗಳ ಸಮಾಗಮವಾಗಿತ್ತು ಎನ್ನುವುದು ಇಲ್ಲಿ ಮಹತ್ವದ್ದಾಗಿದೆ. ಸಿನಿಮಾ ಈಗ ಶೈಕ್ಷಣಿಕವಾಗಿಯೂ ಬಹಳ ಮುಖ್ಯವಾಗಿದೆ. ಹೊಸ ತಂತ್ರಜ್ಞಾನ ಅಭಿವೃದ್ಧಿಗೊಂಡಿದೆ. ಇವೆಲ್ಲವೂ ಸಿನಿಮಾವನ್ನು ಬೇರೊಂದು ಆಯಾಮಕ್ಕೆ ತೆಗೆದುಕೊಂಡು ಹೋಗುತ್ತಿದೆ. ಆ ನಿಟ್ಟಿನಲ್ಲಿ ಸಿನಿಮಾದಲ್ಲಿ ಕೃತಕ ಬುದ್ಧಿಮತ್ತೆಯ ಪಾತ್ರ ಕುರಿತು ಮಾಸ್ಟರ್ ಕ್ಲಾಸ್, ಸಿನಿಮಾ ಮತ್ತು ಕಲೆ ಕುರಿತಂತೆ ಕಾರ್ಯಾಗಾರ, ಯುವ ನಿರ್ದೇಶಕರಿಗೆ ಮಾರುಕಟ್ಟೆ ಮತ್ತು ಪ್ರದರ್ಶಕ ವ್ಯವಸ್ಥೆ, ಸಿನಿಮಾ ಸಂಕಲನ, ಕಲೆ ಹೀಗೆ ಹಲವಾರು ಉಪನ್ಯಾಸಗಳನ್ನು ನಡೆದಿದ್ದು ಈ ಚಿತ್ರೋತ್ಸವದಲ್ಲಿ ಬಹಳ ಮಂದಿ ಸಿನಿಮಾ ಆಸಕ್ತರನ್ನು ಆಕರ್ಷಿಸಿದೆ ಎಂದು ಹೇಳಲು ಹರ್ಷಿಸುತ್ತೇನೆ. 7 ದಿನಗಳ 15ನೇ ಬೆಂಗಳೂರು ಚಲನಚಿತ್ರೋತ್ಸವಕ್ಕೆ ಇಂದು ತೆರೆ ಬೀಳುತ್ತಿದೆ. ಮುಂದಿನ ಚಿತ್ರೋತ್ಸವದಲ್ಲಿ ಇನ್ನೂ ಮತ್ತಷ್ಟು ಹೊಸ ಆಯಾಮಗಳ ಒಡನೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಈ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವಂತಹ ಈ ಚಿತ್ರೋತ್ಸವದ ರಾಯಭಾರಿಯಾಗಿ ಆಗಮಿಸಿರುವಂತಹ ಶ್ರೀ ಡಾಲಿ ಧನಂಜಯ ಅವರಿಗೆ ನಾನು ಆದರದ ಸ್ವಾಗತವನ್ನು ಕೋರ್ತೇನೆ. ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಶ್ರೀ ಸಾಧು ಕೋಕಿಲ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಶ್ರೀ MN ಸುರೇಶ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಚಿತ್ರೋತ್ಸವವನ್ನು ಅತಿ ಕಡಿಮೆ ಸಮಯದಲ್ಲಿ ಒಂದು ರೂಪುರೇಷೆಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುವಂತಹ ಶ್ರೀ ವಿದ್ಯಾಶಂಕರ್ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ನಮ್ಮ ವಾರ್ತಾ ಇಲಾಖೆಯ ಆಯುಕ್ತರಾದಂತಹ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಜೂರಿ ಮೆಂಬರ್ಸ್ಗೆ, ನಮ್ಮ ಆಲ್ ದ ಇಂಟರ್ನ್ಯಾಷನಲ್ ಇನ್ವೈಟೀಸ್, the critics, the jury members from across the world, I extend a hearty welcome to all of you. ಇಲ್ಲಿ ನೆರವೇರಿದಂಥ ಎಲ್ಲ ಸಿನಿಮಾಸಕ್ತರು ಮತ್ತು ಕನ್ನಡ ಚಿತ್ರರಂಗದ ವಿವಿಧ ತಾರೆಗಳು ಮತ್ತು ನಮ್ಮ ಆಹ್ವಾನಕ್ಕೆ ಸ್ಪಂದಿಸಿ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನಾನು ಆದರದ ಸ್ವಾಗತ ಕೋರ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. Thank you, Dr. K.V. Trilokchandra, for extending a very cordial welcome. On behalf of the entire team, we request you kindly to accept a bouquet as a token of love and affection from the entire team. Ladies and gentlemen, let's give a round of applause for Dr. K.V. Trilokchandra. ಬಂಧುಗಳೇ, ಚಿತ್ರೋತ್ಸವದ ವರದಿ ಹಾಗೂ ತೀರ್ಪುಗಾರರ ಪರಿಚಯಕ್ಕಾಗಿ ನಮ್ಮ ಆಹ್ವಾನ ಶ್ರೀ ಎನ್ ವಿದ್ಯಾಶಂಕರ್, ಕಲಾತ್ಮಕ ನಿರ್ದೇಶಕರು. ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಶ್ರೀ ಎನ್ ವಿದ್ಯಾಶಂಕರ್. We now request Sri N. Vidyashankar, the artistic director, to give us a report of the film festival and also give us the introduction of the jury. Good evening. ವೇದಿಕೆ ಮೇಲಿರುವ ಚಲನಚಿತ್ರ ಅಕಾಡೆಮಿಯ ಹೊಸದಾಗಿ ಅಧ್ಯಕ್ಷರಾಗಿ ಬಂದಿರುವ ಸಾಧು ಕೋಕಿಲ ಅವರೇ,
ಈ ಚಿತ್ರೋತ್ಸವದ ರಾಯಭಾರಿಯಾಗಿ ಮತ್ತು ಕನ್ನಡದ ಜನಪ್ರಿಯ ನಟರಾದ ಶ್ರೀ ಡಾಲಿ ಧನಂಜಯ ಅವರಿಗೆ, ಕಾರ್ಯದರ್ಶಿಯವರಾದ ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ಮತ್ತು ವಾರ್ತಾ ಇಲಾಖೆ ಕಾರ್ಯದರ್ಶಿಗಳಾದ ಶ್ರೀ ತ್ರಿಲೋಕಚಂದ್ರ ಅವರೇ, ವಾರ್ತಾ ಇಲಾಖೆ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತರಾದ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರೇ, ವಾಣಿಜ್ಯ ಮಂಡಳಿ ಕರ್ನಾಟಕ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಶ್ರೀ ಸುರೇಶ್ ಅವರೇ, ನಿಮಗೆಲ್ಲರಿಗೂ ಸ್ವಾಗತ. I'll speak in English today, that many of my friends from abroad said they could not understand what I'm talking about. 3rd of January 2024, the organizing committee of the 15th International Film Festival met the Chief Minister, and we started off the work on 5th of January 2024. Today, if we are saying that it is one of the most successful film festivals, morning most of my foreign guests were talking about that. It is actually, we should give the credit to the team of Chief Minister. In fact, Chief Minister was the man behind when he said, you take whatever infrastructure you want, you should make this event happen. Therefore, I should first thank the Chief Minister, Secretary to the Chief Minister, Trilokchandra, Commissioner, Mr. Nimbalkar, and Chief Minister's media advisor, Mr. Prabhakar, and others who really made this happen. It would not have happened without their active support and the continuous monitoring of the whole event. It is thanks to them this event has happened in just 55 days. It would never have happened without them. But once I say that, how did we implement that? There is you won't see most of these people who are responsible for completing this film festival, because they are not seen, they are not visible. I should name a few at least. Mr. Sheshadri, who was with me, who is a national award winning filmmaker. He has won national awards for 9 times. He was there with me, supporting me all through the event. Mr. Murali, Mr. Suhas, Mr. Sharath. These are 3 young men who worked with me, who I will tell you can do any festival anywhere in the world. That's the kind of knowledge they have, that's the kind of expertise they have. That you won't see them anyway. They are not here also as well. They were behind that. And we had the support of the media in terms of, the media support and the public relations support through Mr. Subramanya and Mr. Gangadhar Madaliyar. We had, extensive support from, the front end was taken care of with a lot of volunteers here. You must have, most of you who have come as guests here know that how the volunteers make any festival very successful. They were there throughout this event, and I should first thank them. Now, as I mentioned, when we started on 5th February, within 10 days, we had as many as 320 submissions for competition sections in India and Kannada cinema competitions. That is, enormous. In just 10 days, 320 submissions were made online to us. Same way, the Asian segment and the international segment, we had the good opportunity, goodwill of the people of the world, not only just in Asian segment, the goodwill of people of the entire world who could send us films to us. And most of these films, as I mentioned, if most of you were part of the watching films, have been lapped up by the people. Even today, there are a lot of people in watching films today, if you see that. They have lapped up the whatever films we showed to them. They have talked about it. They have discussed about it. They have, in fact, given feedback to me in person, in groups, so that, this kind of a film festival has been possible within 55 days. Only request at this point of time I would like to make to the government is that, if you could really do it a little more earlier, 1 or 2 months earlier, you could bring in a lot more international guests, in the sense that most of my guests for the Asian competition section could not make it to the event because of the short of time, and also because of certain international visa issues. They could not reach the event in time. Therefore, I only request you on, another 1 month or 2 months would be very nice to have to conduct an event like this. 55 days is too short for the kind of event Bangalore is hosting. And Bangalore is highly reputed film festival across the world today. Highly reputed. Otherwise, I would not have got so much of support from across the world. Therefore, Karnataka government has done exceedingly well in doing this event. But in future,
There are two things which I request Kannada government to take up. One is the time factor, time frame with which they have to work. Another important aspect is that there's a lot of discussion that Bangalore needs a kind of market, because most of the few of recognized film festivals across the world have this market section. You need to build, this festival need to build a small market section which is very beneficial to the local film industry. Kannada film industry has to become global. We have reached a stage, Kannada film industry has reached a stage, it is making 400 films in a year. Where do we make this visible to the world? Film festival does show films, but that is not good enough. We need to bring Kannada cinema into a global scenario. How do we do that? We start a small market where a lot of people come from outside and look at Kannada cinema. Most of my foreign guests today, we had a press meet, they were pointing out this. They were not aware of the Kannada films. Even though we are making the 400 films, they said in India means it's always the Bollywood. Such rich number of films are made in the Indian regional languages, but most of the world outside world doesn't really know about this. For Kannada cinema to become global, because as I keep mentioning that any cinema today made anywhere in the world in any small language also becomes global immediately. Immediately it becomes global. Therefore, how do we make Kannada cinema visible to the outside world? Not only the mainstream cinema, the independent cinema also needs to get a place in the outside this country. Therefore, this festival brought this kind of issues to the fore when we were discussing about the production, when we were discussing about distribution, because we had about 11 sessions, various sessions on various aspects of cinema, including the elements of cinema like cinematography, music, editing, and all other aspects of filmmaking. We had sessions. We also had sessions on very particularly about where to take Kannada cinema. How do we take the Kannada cinema into the outside world? I request these two requests, I place it on this particular forum to the government of Karnataka and Karnataka Chalnachitra Academy to take forward Kannada cinema, make it global. We will definitely, we get recognition. We do get recognized if we do that. Please look into that. This has been for me personally, this is my 13th edition I've been directly involved with. This is one of my most satisfying year of edition of making this festival. Thanks to Mr. Trilok Chandra and Mr. Nimbalkar make this, because it's very important that government really works with this event. And I request Sadhu Kokila sir, you are taking over, therefore you have got the greater responsibility of taking it forward, because this time both the government officials and the Chief Minister's office have been very kind to me and very supportive of me in bringing this and making this event very, very successful. I thank all the guests they have come from across the world. Even though I missed a lot of them who could not make it at the last moment, they have come to this and they have really, really enjoyed and they contributed to this event in different ways. While talking to the people, looking at Indian cinema, talking about Indian cinema and Kannada cinema, they have done whatever PR they could do as far as Kannada cinema is concerned. They will take it forward, I am sure, and this festival definitely will go much ahead in terms of taking Kannada cinema to the world and also bringing the world cinema into Bangalore. Thank you very much. I thought I would introduce the jury when we will be announcing the awards, but I will do that formality now itself. I'll start with the Asian jury members who are responsible. Even before that, as I mentioned, we got 320 submissions for 3 competitions. We have 3 competitions. We have 5 juries. But before the films came into the consideration of the jury, these 320 films had to be reduced to 36 films, almost like 10% of those, because this was a much difficult task for us to reduce it for the festival. Therefore, we had 4 selection committees, 2 for Kannada cinema, 1 for Indian cinema, and 1 for Asian cinema. I will now like to call upon our selection committee members on stage for all these 3 segments. Asian Cinema Selection Panel, I had Mr. Gopal Krishna Pai,
not come. Dr. Rita Datta from Kolkata. Rita is here? No. Dr. Pradeep Shetty. Next birthday. Asian segment we had 4, 3 from outside Bangalore, 1 from Bangalore, Mr. Pai, he has not come, and Mr. Harish Malya. He has also not come. Of course, like, international juries, selection committee have not come. Then we have the Indian cinema selection panel. Madam Vijayalakshmi Singh. Mr. Krishna Masadi. Mr. Dev Pattar is a journalist. Mr. Krishna Masadi was a filmmaker. Madam Vijayalakshmi Singh is a filmmaker and also producer of films. He comes from a distinguished family in the Kannada filmmaking industry. Ms. Bharti Gowda, she is a journalist. Mr. Srinivas. Bandilla, Krishna Master Bandilla, Dev Pattar Bandilla. Yavra? Srinivas. Mr. Srinivas, he is a film producer, but he is also a chartered accountant. Mr. B.H. Chandrasekhar, theatre person and filmmaker. Chandrasekhar. Mr. B.R. Keshav. Mr. B.R. Keshav is a filmmaker. He has directed about 55 films. Mr. Leslie Carvalho. Mr. Leslie Carvalho. Mr. Parmeshwar Guruswamy. Mr. Leslie Carvalho. Mr. Gopi Pidnya. Guruswamy. Gopi Pidnya. Barlilla, or Bandilla, Barlilla. You are Leslie Carvalho. Gopi Pidnya. Mr. Umesh Nayak. Mr. Gurudat Musuri. Actor and DOP. Mr. Sebastian David, filmmaker. Mr. Vishal Raj, filmmaker. Sebastian David. Mr. B. Rammurthy. He is also a very eminent filmmaker. Mr. B.M. Hanif, journalist. Mr. Mohan Kamakshi.
editor, director. Mr. Vasudev Murthy, filmmaker. Vasudev Murthy. Mr. Saeed Ahmad Khan, theatre person, artist. Mr. Yesudas, filmmaker. We had about 28 members in the selection committee for 4 juries. Each selection panel had 7 members. Now I request the jury members to come on stage. In the Asian cinema competition, we had Nina Koshleeva from Russia. Miss Rosana Alonso from Spain. Mr. Kari Rajendra Sani from United Kingdom. Mr. N.S. Shankar from Bangalore, a filmmaker. For the Indian cinema competition, the national jury, Mr. Shekhar Das from Kolkata, you are the chairman of the jury. Miss Vijaya Jaina, the Odisha actress and filmmaker. He has made 11 films and he has won all national and international awards. Yeah, Shekhar Das. Vijaya Jaina, she has come. She is a filmmaker and an actor from Odisha. Mr. Meghchandra Kongbam from Manipur. Mr. Meghchandra Kongbam is an eminent writer, Manipuri cinema. He was actually, in fact, former director of information and publicity department of government of Manipur. Mr. Lingadevaru from Bangalore, well-known filmmaker. Mr. S. Ravi. Mr. S. Ravi, a senior police officer and a he's actually principal secretary in home department in Karnataka government, but he's also a film buff. In Indian cinema competition, we also had a international critics jury. I would request Madam Viera Langrova from Czech Republic. Miss Han Tian from Taiwan. She's a film critic.
She has won awards for her work. She has almost, at this very young age, she has traveled across the major film festivals across the world and written about it. And our own Professor Manu Chakravarti. He has won National Award for Film Writing, and he has been appointed by the International Federation of Film Critics from abroad. We didn't appoint him from here. He has been appointed from Munich, International Federation of Film Critics. For the Kannada Cinema Competition National Jury, we had Dr. P.R. Ramdas Naidu, our own filmmaker and a National Award winning filmmaker. He's also now writing books on cinema. Mr. Jadumani Datta, filmmaker from Assam. Mr. Sanjay Krishnaji Patil. This is Mr. Jadumani Datta from Assam, a filmmaker from Assam. Mr. Sanjay. Mr. Chaha Raghunath, journalist from Bangalore. I don't see him. Ms. Champa Shetty, filmmaker from Karnataka. She has won awards both at national level and Bangalore Film Festival also. She has won award. We had an international jury for Kannada cinema, coordinated by Network for Promotion of Asian Cinema. We have Maxine Williamson, chairperson from Australia. Andronika Martinova from Bulgaria. Andronika Martinova from Bulgaria. Dr. Rajappa Dalwai, the scholar, literator from Karnataka. He was part of this international jury along with Maxine Williamson and Andronika Martinova. These are our members of selection panel and jury members who finally gave the final decision on the best films that we'll be talking about later. Thank you very much, sir. Thank you, sir, Shri and Vidya Shankar, for comprehensively presenting the award winners. Let's give a round of applause for all the dignitaries who ensured that. Hope all of you had a great time, and the jury had a real tough time. So I think the amount of clapping which the jury members received was just not enough. Is just not enough. Thanks for that. ಬಂಧುಗಳೇ, ಸಾಲು ಸಾಲು ಚಿತ್ರಗಳು ಬಂದಾಗ ಯಾವುದಕ್ಕೆ ಪ್ರಶಸ್ತಿಯನ್ನು ಕೊಡುವುದು, ಯಾವುದನ್ನ ಬಿಡುವುದು, ಅದರಲ್ಲೂ ಸತ್ವಭರಿತವಾದಂತಹ ಸಿನಿಮಾಗಳು ಬಂದಾಗ ಬಹಳ ಕಷ್ಟಕರವಾದ ಕೆಲಸ ತೀರ್ಪನ್ನು ನೀಡುವಂಥದ್ದು. ಅಂತಹ ಮಹತ್ವದ ಕೆಲಸವನ್ನು ಅತ್ಯಂತ ತಾಳ್ಮೆಯಿಂದ ನೆರವೇರಿಸಿರುವಂತಹ ಎಲ್ಲ ತೀರ್ಪುಗಾರರಿಗೆ ಚಪ್ಪಾಳೆಯ ಗೌರವ. Now request the registrar, Shri Hemant Raju, to kindly bring the man who has enthralled the audience world over for decades for the Lifetime Achievement Award. Ladies and gentlemen, please put your hands together and let's welcome on stage the one and only Shri M.S. Satyu. ಬಂಧುಗಳೇ, ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ಹೆಮ್ಮೆ ಪಡುವಂತಹ ನಿಜದ ಸಾಧಕ ಪದ್ಮಶ್ರೀ ಎಂ.ಎಸ್. ಸತ್ಯು. ಇದು ನಿಜವಾದ ಗೌರವ.
ಕಲಾ ಪ್ರೇಮಿಗಳು, ಕಲಾರಾಧಕರು, ಕಲಾ ಸಾಧಕರಿಂದ. Well, ladies and gentlemen, we actually wanted to request you for standing ovation, but you have done it voluntarily. So that adds more amount of glitz and the amount of respect Shri M.S. Satyu commands through all of us. So let's welcome him once again with a huge round of applause. The applause should cross the shores of India. ಪ್ರಶಸ್ತಿಯ ವಾಚನಕ್ಕಾಗಿ ನಮ್ಮ ಆಹ್ವಾನ ಶ್ರೀ ಮಂಜುನಾಥ ಡೊಳ್ಳಿನ, ಜಂಟಿ ನಿರ್ದೇಶಕರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ಹದಿನೈದನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜೀವಮಾನ ಸಾಧನೆ ಪ್ರಶಸ್ತಿ ಅಭಿನಂದನಾ ಪತ್ರ ಶ್ರೀ ಎಂಎಸ್ ಸತ್ಯು ಅವರಿಗೆ. ಕನ್ನಡ ಚಿತ್ರರಂಗವೇ ಅಲ್ಲದೆ ಭಾರತೀಯ ಚಲನಚಿತ್ರರಂಗದಲ್ಲೂ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿರುವ ಚಿಂತನಶೀಲ ನಿರ್ದೇಶಕ ಶ್ರೀ ಎಂಎಸ್ ಸತ್ಯು. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ನಡೆಸುವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಮಾಡಿದ ಚಿತ್ರರಂಗದ ಸಾಧಕರೊಬ್ಬರಿಗೆ ಪ್ರಶಸ್ತಿ ನೀಡಿ ಗೌರವಿಸುವ ಕೆಲಸವನ್ನು ಮಾಡುತ್ತಿದೆ. ಪ್ರಸ್ತುತ 2024ನೇ ಸಾಲಿನಲ್ಲಿ ನಡೆಯುತ್ತಿರುವ 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗಳ ಮೂಲಕ ಖ್ಯಾತಿ ಪಡೆದಿರುವ ಪದ್ಮಶ್ರೀ ಮೈಸೂರು ಶ್ರೀನಿವಾಸ್ ಸತ್ಯು ಅವರಿಗೆ ಕರ್ನಾಟಕ ಸರ್ಕಾರವು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಮೈಸೂರಿನಲ್ಲಿ 1930 ಜುಲೈ 6ರಂದು ಜನಿಸಿದ ಮೈಸೂರು ಶ್ರೀನಿವಾಸ್ ಸತ್ಯು ಅವರಿಗೆ ಚಿಕ್ಕಂದಿನಿಂದಲೂ ರಂಗಭೂಮಿಯ ಕಡೆ ಒಲವು. ರಂಗಭೂಮಿಯ ಸ್ಟೇಜ್ ಡಿಸೈನರ್, ಕಲಾ ನಿರ್ದೇಶಕ, ರಂಗಭೂಮಿಯಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲ ಶ್ರಮಿಸಿರುವ ಎಂಎಸ್ ಸತ್ಯು ಹಿಂದೂಸ್ತಾನಿ ಥಿಯೇಟರ್, ಹಬೀಬ್ ತನ್ವೀರ್ ಅವರ ಥಿಯೇಟರ್ ಹಾಗೂ ದೆಹಲಿಯ ಕನ್ನಡ ಭಾರತಿ ಮತ್ತು ಇತರ ತಂಡಗಳಲ್ಲಿ ರಂಗಭೂಮಿಯ ಡಿಸೈನರ್ ಹಾಗೂ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. 1952ರಲ್ಲಿ ಚೇತನ್ ಆನಂದ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ ಎಂಎಸ್ ಸತ್ಯು ಅವರು ಚೇತನ್ ಆನಂದ್ ಅವರು ನಿರ್ದೇಶಿಸಿದ ಹಕೀಕತ್ ಚಲನಚಿತ್ರದ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಇದು ಅವರ ವೃತ್ತಿ ಬದುಕಿಗೆ ಹೊಸ ತಿರುವು ನೀಡಿತು. ಈ ಚಿತ್ರದ ಕಲಾ ನಿರ್ದೇಶನಕ್ಕಾಗಿ ಎಂಎಸ್ ಸತ್ಯು ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಲಭಿಸಿದೆ. 15 ಸಾಕ್ಷ್ಯಚಿತ್ರಗಳು, 8 ಕಥಾಚಿತ್ರಗಳನ್ನು ನಿರ್ದೇಶಿಸಿರುವ ಎಂಎಸ್ ಸತ್ಯು ಕನ್ನಡ, ಹಿಂದಿ ಹಾಗೂ ಉರ್ದು ಭಾಷೆಗಳಲ್ಲಿ ಚಲನಚಿತ್ರಗಳನ್ನು ನಿರ್ಮಿಸಿರುವುದು ಅವರ ವೈಶಿಷ್ಟ್ಯವೇ ಆಗಿದೆ. 1974ರಲ್ಲಿ ಅವರು ನಿರ್ದೇಶಿಸಿದ ಭಾರತದ ವಿಭಜನೆ ಕಾಲದ ಕಥಾಹಂದರವುಳ್ಳ ಗರಂ ಹವಾ ಎಂಎಸ್ ಸತ್ಯು ಅವರನ್ನು ಶ್ರೇಷ್ಠ ನಿರ್ದೇಶಕರ ಸ್ಥಾನದಲ್ಲಿ ನಿಲ್ಲಿಸಿತು. ಈ ಚಿತ್ರಕ್ಕೆ 1974ರಲ್ಲಿ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಭಾವೈಕ್ಯತೆ ಕುರಿತ ಅತ್ಯುತ್ತಮ ಕಥಾಚಿತ್ರಕ್ಕೆ ನೀಡುವ ನರ್ಗಿಸ್ ದತ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಲ್ಲದೆ ಗರಂ ಹವಾ ವಿಶ್ವದ ಪ್ರತಿಷ್ಠಿತ ಕಾನ್ ಚಲನಚಿತ್ರೋತ್ಸವದ ಸ್ಪರ್ಧಾತ್ಮಕ ವಿಭಾಗದಲ್ಲಿಯೂ ಕೂಡ ಇತ್ತು. ಸಾಂಪ್ರದಾಯಿಕ ನಿರೂಪಣಾ ಮಾರ್ಗವನ್ನು ಬಿಟ್ಟು ತಾತ್ವಿಕ ನೆಲೆಗಟ್ಟಿನ ವಸ್ತುನಿಷ್ಠ ನಿರೂಪಣೆಗೆ ಹೆಸರಾದವರು ಎಂಎಸ್ ಸತ್ಯು. ಏಕ್ ಥಾ ಚೋಟು, ಏಕ್ ಥಾ ಮೋಟು, ಗರಂ ಹವಾ, ಚಿತೆಗೂ ಚಿಂತೆ, ಕನ್ನೇಶ್ವರ ರಾಮ, ಕಹಾ ಕಹಾ ಸೆ ಗುಜರ್ ಗಯಾ, ಬರ, ಈ ಜೋಡು, ಸೂಖ್, ಗಳಿಗೆ ಇವರು ನಿರ್ದೇಶಿಸಿದ ಚಲನಚಿತ್ರಗಳು. ಕಾಕನಕೋಟೆ ಚಲನಚಿತ್ರದ ಕಲಾ ನಿರ್ದೇಶಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಬರ ಚಿತ್ರದ ನಿರ್ದೇಶನಕ್ಕಾಗಿ ಸತ್ಯು ಅವರು 1981 ಹಾಗೂ 82ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರದ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ರಂಗಭೂಮಿ ಹಾಗೂ ಚಲನಚಿತ್ರ ರಂಗಕ್ಕೆ ಎಂಎಸ್ ಸತ್ಯು ಅವರು ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರವು 1975ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಹಿರಿಯ ನಿರ್ದೇಶಕರಾದ ಎಂಎಸ್ ಸತ್ಯು ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿರುವ ಈ ಗಳಿಗೆಯು ನಮ್ಮೆಲ್ಲರಲ್ಲಿಯೂ ಹೆಮ್ಮೆಯನ್ನು ಮೂಡಿಸಿದೆ. ಪ್ರಶಸ್ತಿಯು ಶಾಲು, ಫಲಕ ಹಾಗೂ 10 ಲಕ್ಷ ರೂಪಾಯಿಗಳ ಗೌರವವನ್ನು ಹೊಂದಿದೆ. ಎಂಎಸ್ ಸತ್ಯು ಅವರಿಗೆ ಅಭಿನಂದನೆಗಳು. Madam Umashri has come. I would request Umashri ji to kindly join. Quickly, madam. ಪ್ರಶಸ್ತಿ ಪ್ರದಾನಕ್ಕೆ ತಾವಿರಬೇಕು. ಕನ್ನಡ ಚಿತ್ರರಂಗದ ಹೆಮ್ಮೆ ಶ್ರೀಮತಿ ಉಮಾಶ್ರೀ ಅವರು ಜೀವಮಾನ ಸಾಧನೆ ಪ್ರಶಸ್ತಿ ಕೊಡು ಮಾಡುವಂತ ಈ ಹೊತ್ತಿಗೆ ಜೊತೆಯಾಗಬೇಕಾಗಿ ಮನವಿ. Well, ladies and gentlemen, Shri M.S. Satyu, a living legend. Let's give a huge round of applause. May his tribe increase. He has contributed immensely to the growth of the film industry, not just in our country, but in the entire world. The entire world moved and looked towards India through the great efforts of stalwarts like Shri M.S. Satyu. And today, on the August occasion of this valedictory ceremony, he is being presented
the Lifetime Achievement Award. Indeed, a great achievement. ಬಂಧುಗಳೇ, ಈ ಮಣ್ಣಿನ ಪ್ರತಿಭೆ ಮನೆ ಮಾತಾಗುವ ಹಾಗೆ ಭಾರತದ ತುಂಬೆಲ್ಲ ಹೆಸರುವಾಸಿಯಾಗಿದ್ದು ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿರುವಂತಹ ಅನೇಕ ಚಿತ್ರರಸಿಕರ, ಚಿತ್ರ ನಿರ್ಮಾಪಕರ, ಚಿತ್ರ ನಿರ್ದೇಶಕರ ಮನಸ್ಸುಗಳಲ್ಲಿ ಮನೆ ಮಾಡಿರುವಂಥವರು ಅವರ ಸಾಧನೆಯಿಂದ ಸಾಂಪ್ರದಾಯಿಕ ನಿರೂಪಣಾ ಮಾರ್ಗವನ್ನ ಬಿಟ್ಟು Madam, Mrs. Shama Zaidi, we request you to kindly come for a picture. It's a request of the media. So put your hands together for Mrs. Shama Zaidi. ಬಂಧುಗಳೇ, ಇದೊಂದು ಅಪರೂಪದ ಘಳಿಗೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. MS ಸತ್ಯು ಅವರನ್ನ ಅವರ ಪತ್ನಿ ಸಮೇತರಾಗಿ ನೋಡುವಂತಹ ಗಳಿಗೆ ನಮಗಿಲ್ಲಿ ಲಭ್ಯವಾಗಿದೆ. ಮತ್ತೊಂದು ಸುತ್ತಿನ ಚಪ್ಪಾಳೆಗಳ ಮುಖೇನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸಾಂಪ್ರದಾಯಿಕ ನಿರೂಪಣಾ ಮಾರ್ಗವನ್ನ ಬಿಟ್ಟು ತಾತ್ವಿಕ ನೆಲೆಗಟ್ಟಿನ ವಸ್ತುನಿಷ್ಠ ನಿರೂಪಣೆಗೆ ಹೆಸರಾದಂಥವರು ಪದ್ಮಶ್ರೀ MS ಸತ್ಯು ಅವರು. ಅವರನ್ನ ಸನ್ಮಾನಿಸುವಂತಹ, ಅವರ ಸಾಧನೆಗೆ ಮನ್ನಣೆಯನ್ನು ನೀಡುವಂತಹ ಈ ಘಳಿಗೆಗೆ ನಾವೆಲ್ಲರೂ ಒಟ್ಟಾಗಿರುವಂಥದ್ದು ಇಡೀ ನಾಡಿಗೆ ಅತ್ಯಂತ ಸಂತಸದ ಹೆಮ್ಮೆಯ ವಿಷಯ. Indeed, a proud moment for all. In addition to the feature films, documentaries, art films, you name it, the entire gamut of filmmaking has been an integral part of Shri MS Satyu. So, ladies and gentlemen, let's once again, without any hesitation, give a huge round of applause. No restriction for clapping. Indeed, a great achievement, the Lifetime Achievement Award to Shri MS Satyu. Thank you, sir, for accepting the honor. We are all indeed privileged to honor you on behalf of the entire movie fraternity of the world. ಜೀವಮಾನ ಸಾಧನೆಗಾಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ಅವರ ವ್ಯಕ್ತಿತ್ವದಲ್ಲಿರುವಂತಹ ಆ ವಿನಯ ನಮಗೆ ಎದ್ದು ಕಾಣಿಸ್ತಾ ಇದೆ. ಇಂತಹ ಅಪ್ರತಿಮ ಸಾಧಕರನ್ನ ಪಡೆದಂತಹ ಈ ನಾಡು, ಈ ನಾಡಿನ ಜನ ಧನ್ಯತಾ ಭಾವದಿಂದ ಬೀಗುತ್ತಾ ಇರುವಂತದನ್ನ ನಾವೆಲ್ಲರೂ ಕೂಡ ಕಾಣಬಹುದಾಗಿದೆ. A few words from the legend himself. Put your hands together. ಏನು ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೆ ಇಂಥ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷ ತಂದಿದೆ. ನನಗೆ ಈಗ 94 ವರ್ಷ. ಈ ವರ್ಷದಲ್ಲಿ ಇಂಥ ವಯಸ್ಸಿನಲ್ಲಿ ಇಂಥ ಒಂದು ವರಮಾನ, ಇಂಥ ಒಂದು ಗೌರವ ಕರ್ನಾಟಕದ ಸರ್ಕಾರ ನೀಡಿದೆ. ಅದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೇನೆ. ಕನ್ನಡ ಸಿನಿಮಾ ಒಂದು ರೀತಿಯಲ್ಲಿ ಶುರುವಾದದ್ದು ಸೈಲೆಂಟ್ ಸಿನಿಮಾ ಇರೋದಲ್ಲಿ. ಗುಬ್ಬಿ ವೀರಣ್ಣನವರು ಮೈ ಫಸ್ಟ್ ಲವ್ ಅಂತ ಹೇಳಿ ಒಂದು ಫಿಲ್ಮ್, ಸೈಲೆಂಟ್ ಫಿಲ್ಮ್ ಮಾಡಿದರು. ಅದು ಕ್ಯಾಮ್ರಾಮನ್ ಮಾತ್ರ ಜರ್ಮನಿಯಿಂದ ಬಂದಿದ್ದರು. ಅವರೊಂದು ಹೊಸ ರೀತಿಯ ಸಿನಿಮಾ ಮಾಡಬೇಕು ಅಂತ ನಂದು, ಅವರು ಥಿಯೇಟರ್ ಕೆಲಸ ಜಾಸ್ತಿ ಮಾಡ್ತಾ ಇದ್ದವರು, ಇದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಸುಮಾರಷ್ಟು
ಫಿಲ್ಮ್ ಆದಮೇಲೂ ಮಾಡಿದ್ದಾರೆ. ಅವರು ಒಂದು ರೀತಿಯಲ್ಲಿ ನಮ್ಮ ಪಂತಲು, ಭೀಮ್ ಸಿಂಗ್ ಮತ್ತು ಭಾಳ ಅರ್ಲಿ ಡೇಸ್ನಲ್ಲಿ ಸಿನಿಮಾ ತೆಗೆದು ಮೈಸೂರಿನಲ್ಲಿ ಮೈಸೂರು ಮೂವಿ ಟೌನ್ ಅಂತ ಒಂದು ಸ್ಟುಡಿಯೋನೇ ಎಸ್ಟಾಬ್ಲಿಷ್ ಮಾಡಿದ್ರು. ಅದಾದ ಮೇಲೆ ಒಂದು ನವಯುಗ್ ಸ್ಟುಡಿಯೋ ಅಂತ ಹೇಳಿ ಮೈಸೂರಿನಲ್ಲಿ ಬಂತು. ಸೊ ಈ ರೀತಿ ಕನ್ನಡದ ಚಿತ್ರಗಳು ಅದರ ಬೆಳವಣಿಗೆ ಬಹಳ ಅದರ ಚರಿತ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂಥ ಒಂದು ಹೊಸ ರೀತಿಯ ಹೊಸ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಸಿನಿಮಾ ಮಾಡೋದು, ಒಂದು ಅನಲಾಗ್ ಟೆಕ್ನಿಕ್ ಯೂಸ್ ಮಾಡ್ತಾಯಿದ್ರು. ಇವತ್ತಿನ ದಿವಸ ಡಿಜಿಟಲ್ ಟೆಕ್ನಾಲಜಿ ಬಂದಿದೆ, ಬಹಳಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ಅದನ್ನು ನಮ್ಮ ಯಂಗ್ಸ್ಟರ್ಸ್, there are a lot of youngsters who are making very good films. ಅವರಿಗೆ ಜನಗಳ ಪ್ರೋತ್ಸಾಹ ಇದೆ, ಆದರೆ ಧನದ ಪ್ರೋತ್ಸಾಹ ಇಲ್ಲ. ಅದಕ್ಕೆ ಸರ್ಕಾರ ಯೋಚನೆ ಮಾಡಬೇಕು. ಸಿನಿಮಾ ಮಾಡೋಕ್ಕೆ ಮುಂಚೆ ಅವರಿಗೆ ಹಣ ಸಿಕ್ಕಬೇಕು. ಸಬ್ಸಿಡಿ ಅನ್ನೋದು ಸಿನಿಮಾ ಮಾಡಿದ ಮೇಲೆ, ಬಟ್ ಸಬ್ಸಿಡಿ ಅನ್ನೋದು ಸಿನಿಮಾ ಮಾಡೋಕ್ಕೆ ಮುಂಚೆ ಬೇಕಾಗಿದೆ. ಇದರ ಬಗ್ಗೆ ಸರ್ಕಾರ ಇದರ ಬಗ್ಗೆ ಗಮನ ನೀಡಿ ಅದಕ್ಕೆ ಒಂದು ಹೊಸ ಸಮಿತಿಯನ್ನು ಮಾಡಿ ಒಂದು ಹೊಸ ಪಾಲಿಸಿಯನ್ನು ಕೈಗೊಳ್ಳಬೇಕು ಅಂತ ನನ್ನ ಆಸೆ. ನಾನು ಈಗಲೂ ಕೂಡ ಹೊಸ ಸಿನಿಮಾ ಮಾಡಬೇಕು, ಹೊಸ ಟೆಕ್ನಾಲಜಿ ಯೂಸ್ ಮಾಡಬೇಕು ಅನ್ನೋ ಚಪಲ ಇನ್ನೂ ಇದೆ. ಆದರೆ ಯಾರು ಮುಂದೆ ಬಂದು ಹಣ ಕೊಟ್ಟು ಕೈ ಸುಟ್ಕೋತಾರೆ ಅನ್ನೋದು ಸ್ವಲ್ಪ ಅನುಮಾನ. ಎನಿವೇ, ನಿಮಗೆಲ್ಲರೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಈ 2 ಮಾತು ಮುಗಿಸ್ತೀನಿ. ನಮಸ್ಕಾರ. Words from the great man, inspiring words, and would motivate all the young filmmakers. Let's once again thank Sri M.S. Satyu for accepting the award and giving a thought-provoking note on receipt of the Lifetime Achievement Award. ಧನ್ಯವಾದಗಳು ಸರ್. ಬಂಧುಗಳೇ, ಚಿತ್ರೋತ್ಸವದ ರಾಯಭಾರಿ ಶ್ರೀ ಢಾಲಿ ಧನಂಜಯ ಅವರಿಗೆ ಸನ್ಮಾನ ಇದೀಗ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಜೊತೆಯಾಗಬೇಕಾಗಿ ಮನವಿ. ಹಾಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಸಾಧು ಕೋಕಿಲ ಅವರು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಶ್ರೀ NM ಸುರೇಶ್ ಅವರ ನೇತೃತ್ವದಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಡಾಲಿ ಧನಂಜಯ ಅವರನ್ನ ಸನ್ಮಾನಿಸುವಂತಹ ಕ್ಷಣಗಳಿಗೆ ಜೊತೆಯಾಗಿದ್ದಾರೆ. Dolly Dhananjaya. Well, ladies and gentlemen, he's not just an actor, he's also a producer. At the same time, he's already at this young age supporting young talent. That's the important. He wants the Kannada film industry to grow by leaps and bounds and supporting the new entrants in his own usual, unique way. So let's give a round of applause for Dolly Dhananjaya. Well, he got his name Dolly from the Kannada movie where he acted in Tagaru, and from there he became Dolly Dhananjaya. But a truly Dhananjaya is indeed a great, rich man of great ideas. So put your hands together for Dhananjaya. ಬಂಧುಗಳೇ, ನಟನಾಗಿ ಪ್ರತಿಭಾವಂತ ಮಾತ್ರ ಅಲ್ಲ, ಅವರ ಮಾನಸಿಕ ಶಕ್ತಿಯೂ ಕೂಡ ಮಾದರಿಯಾಗಿದೆ. 7 ಬೀಳುಗಳನ್ನ ಲೆಕ್ಕಿಸದೆ ಸೋಲಿಗೆ ಸೆಡ್ಡು ಹೊಡೆದು ಸಾಗುವಂತಹ ಅವರ ಆ ಚೈತನ್ಯ, ಆ ಸಾಧನೆ ಮಾಡುವಂತಹ ಮನಸ್ಥಿತಿ ಕೂಡ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ.
ಅವರ ಸಾಧನಾ ಶಕ್ತಿಗೆ, ಸಂಯಮಕ್ಕೆ ನಮ್ಮದೊಂದು ಚಪ್ಪಾಳೆಯ ಗೌರವ ಬಂಧುಗಳೇ. ಕಂಗ್ರ್ಯಾಚುಲೇಷನ್ಸ್ ಟು ಧನಂಜಯ. ಅವರು ಕೆಲವು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ವಿ ರಿಕ್ವೆಸ್ಟ್ ಧನಂಜಯ ಟು ಸೇ a few words on the occasion. The smiling Dhananjaya now, not Dolly Dhananjaya, but smiling Dhananjaya. ಎಲ್ಲರಿಗೂ ನಮಸ್ಕಾರ. ಈ ಎಲ್ಲ ಗೌರವಗಳು ಈ ಫಿಲ್ಮ್ ಫೆಸ್ಟಿವಲಲ್ಲಿ ಭಾಗಿಯಾಗಿದ್ದಂಥವ್ರಿಗೆ, ಇದನ್ನು ಇಷ್ಟು ಅದ್ಭುತವಾಗಿ ಸಕ್ಸಸ್ಫುಲ್ ಮಾಡಿದವ್ರಿಗೆ ಸಲ್ಲಬೇಕು. ಸೊ ಈ ಎಲ್ಲ ಕ್ರೆಡಿಟು ಅವ್ರಿಗೆ ಹೋಗುತ್ತೆ. ತುಂಬ ಖುಷಿಯಾಯಿತು, ತುಂಬ ಅದ್ಭುತವಾಗಿ ಚಿತ್ರೋತ್ಸವ ಆಗಿದ್ದು. ಏಕೆಂದರೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಸಿನಿಮಾಗಳು ಯಾರ್ಯಾರು ನೋಡಿದ್ರು ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ರು. ಆ್ಯಂಡ್ ತುಂಬ ಜನ ಫ್ರೆಂಡ್ಸು ಕಾಲ್ ಮಾಡಿ ಹೇಳ್ತಾನೆ ಇದ್ರು, ಎಲ್ಲ ಸಿನಿಮಾಗಳನ್ನ ನೋಡೋಕ್ಕಾಗಲಿಲ್ಲ ಅಂದರು. ಒಂದಿಷ್ಟು ಸ್ನೇಹಿತರಿಂದ ಅವ್ರು ನೋಡಿದ ಸಿನಿಮಾಗಳ ಬಗ್ಗೆ ಕೇಳಿದ್ವಿ. ಜೊತೆಗೆ ಚಿತ್ರೋತ್ಸವದ ಪುಸ್ತಕದಲ್ಲಿ ಎಲ್ಲ ಸಿನಿಮಾಗಳನ್ನ, ಪ್ಲಾಟ್ಗಳನ್ನ ಓದಿದ್ವಿ. ಸೊ ತುಂಬ ಅದ್ಭುತವಾದ ಸಿನಿಮಾಗಳು ಆ್ಯಂಡ್ ತುಂಬ ಅದ್ಭುತವಾದ ಚಲನಚಿತ್ರೋತ್ಸವ. ಸೊ ಇದನ್ನು ಇಷ್ಟು ಅದ್ಭುತವಾಗಿ ಸಕ್ಸಸ್ ಮಾಡಿರೋದಕ್ಕೆ ನಮ್ಮ ಚಲನಚಿತ್ರ ಅಕಾಡೆಮಿ ಮತ್ತು ಸರ್ಕಾರದವ್ರು ಮತ್ತು ಇದರಿಂದ ಇರೋ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಪ್ರತಿ ವರ್ಷ ಇಷ್ಟೇ ಅದ್ಭುತವಾಗಿ ಆಗಲಿ ಚಲನಚಿತ್ರೋತ್ಸವ. ಥ್ಯಾಂಕ್ ಯು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು, ಅಂದರೆ ಈ ಥರದ್ದೊಂದು ಗೌರವ ಕೊಟ್ಟಿದ್ದಕ್ಕೆ, ಇಲ್ಲಿಗೆ ರಾಯಭಾರಿಯನ್ನಾಗಿ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ದಾಲಿ ಧನಂಜಯ ಅವರ ನುಡಿಗಳಿಗೆ ವಂದನೆಗಳು. Well, ladies and gentlemen, it's now time to congratulate the new chairman of the Karnataka Chalanachitra Academy, Shri Sadhu Kokila. ಆಶಯ ನುಡಿಗಳಿಗಾಗಿ ನಮ್ಮ ಪ್ರೀತಿಯ ಆಹ್ವಾನ ಶ್ರೀ ಸಾಧು ಕೋಕಿಲ, ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ಸರ್, ಅವರು ಎಲ್ಲಿ ನಮ್ಮ ಈ ಶಂಕರ್ ಅವರು DTS ವಾಯ್ಸಲ್ಲಿ ಮಾತಾಡ್ಬಿಟ್ಟು ನಾವು ಈ ಆರನ್ನು ಇಟ್ಕೊಂಡು ಏನು ಮಾಡೋದು? ನಿಮ್ಮ ಧ್ವನಿ ಹೆಂಗಿದ್ರು ಚೆನ್ನಾಗಿದೆ. ಅಯ್ಯಯ್ಯಪ್ಪ, ವಿಧಾನಸೌಧನೇ ಗರ್ರ ಅಂತ ಅಲ್ಲಾಡ್ತದೆ. ನಾನು ಜಾಸ್ತಿ ಮಾತಾಡಲ್ಲ. ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಯವರುಗಳಿಗೆ ಮತ್ತು KPCC ಅಧ್ಯಕ್ಷರು ಹಾಗೂ ಉಪಮಂತ್ರಿಗಳು DK ಶಿವಕುಮಾರ್ ಸಾರ್ ಅವರಿಗೆ, ಈ ವಿಧಾನಸೌಧ ಅಡಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗದ ನಾವೆಲ್ಲ ಬಂದು ಸಂಭ್ರಮಿಸಿ ಮೆರೀತಾ ಇದ್ವಿ ಅಂದರೆ ಅದಕ್ಕೆ ಕಾರಣಕರ್ತರನ್ನು ನೆನೆಸಲೇಬೇಕಾಗತ್ತೆ. ಡಾಕ್ಟರ್ ರಾಜ್ಕುಮಾರ್ ಸರ್. ಚಿತ್ರರಂಗ ಅಂದ್ರೆ ಗ್ಲಾಮರ್, ದಟ್ ಈಸ್ ಡಾಕ್ಟರ್ ವಿಷ್ಣುವರ್ಧನ್. ಧೈರ್ಯ, ಡಾಕ್ಟರ್ ಅಂಬರೀಷ್ ಅವರು. ಇವತ್ತಿನ ದಿನ ಇಷ್ಟು ಸಂಭ್ರಮ, ಇಷ್ಟೆಲ್ಲ ನಮ್ಮ ಕನ್ನಡ ಚಿತ್ರರಂಗ ಇಲ್ಲಿ ಕೂತ್ಕೊಂಡು, ಇಲ್ಲಿ ಕನ್ನಡದವರು ನಾವುಗಳು ಊಟ ಮಾಡ್ತಾ ಇದೀವಿ ಅಂದರೆ ಅದಕ್ಕೆಲ್ಲದಕ್ಕೂ ಮುಖ್ಯ ಕಾರಣರಾದಂಥ ಶಂಕರ್ ನಾಗ್ ಅವ್ರನ್ನ ನಾವು ನೆನೆಸಲೇಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಯಾರೂ ಈ ವೇದಿಕೆಯಲ್ಲಿ ಇಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. 35 ವರ್ಷಗಳಿಂದ ಈ ಚಿತ್ರರಂಗಕ್ಕೆ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಸುಮಾರು ನಮ್ಮ ಗಣ್ಯರು ದೊಡ್ಡವರೆಲ್ಲ ಇದ್ದಾರೆ, ಗೌಡ್ರು ಸರ್ ಇದ್ದಾರೆ, ಸಾರಾ ಗೋವಿಂದಣ್ಣವ್ರು ಇದ್ದಾರೆ. ಅವರೆಲ್ಲ ನಮ್ಮ ಚಿತ್ರರಂಗದಲ್ಲಿ ಈ ಜೀಸಸ್ಗೆ ಮೊಳೆ ಹೊಡೆದಂಗೆ ಒಂದೇ ಕಡೆ ಇದ್ರೂ ಅವರ ಸಾಧನೆ ನಮ್ಮ ಚಿತ್ರರಂಗಕ್ಕೆ ಅವರ ಕೊಡುಗೆ ನಿಜವಾಗ್ಲೂ ಅಪಾರವಾಗಿದೆ. ಅವರೆಲ್ಲ ಬಂದಿರೋದು ನಮಗೆ ಬಹಳ ಸಂತೋಷ ಸರ್, ನಿಜವಾಗ್ಲೂ. ನಿನ್ನೆ ತಾನೇ ನಾನು ಚಾರ್ಜ್ ತಗೊಂಡೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ, ಅಕಾಡೆಮಿ ಅಧ್ಯಕ್ಷನಾಗಿ. ವಾಣಿಜ್ಯ ಮಂಡಳಿ ಇಲ್ಲೇ ಇದ್ದಾರೆ, ಸಾರಿ ಸರ್, ಅದು ವಾಣಿಜ್ಯ ಮಂಡಳಿ ಒಂದೇ ಗೊತ್ತಿರೋದು ನಮಗೆ. ಅಕಾಡೆಮಿ ಅಂದ್ರೆ ಏನು ಅಂತ ನಿನ್ನೆ ನೋಡಿದಾಗಲೇ ಗೊತ್ತಾಗೋದು, ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅಂತ. ಬರ ಇಲ್ವಾ? ಗಾಬರಿಯಾಗಿ ಬೇವ್ತೋಗ್ಬಿಟ್ರು ಅವರು. ಅಕಾಡೆಮಿ ಅಧ್ಯಕ್ಷನಿಗೆ ನಿನ್ನೆ ಸ್ವೀಕಾರ ಮಾಡಿದೆ. ನಿನ್ನದು ಒಂದು ಅಳಿಲು ಸೇವೆ ಇರಲಿ ಅಂತ ನನ್ನ ಗುರುತಿಸಿ
ನಮ್ಮ ಸಾಹೇಬರು ಈ ನಮ್ಮ ಚಿತ್ರರಂಗದ ಕೆಲಸಕ್ಕೆ ಬಿಟ್ಟಿದ್ದಾರೆ. ತಾಯಿ ಸೆರಗನ್ನ ಮಗು ಹೇಗೆ ಹಿಂದೆ ಹಿಡ್ಕೊಂಡು ಓಡಾಡ್ತಿರುತ್ತೋ ಆ ಥರ ನಮ್ಮ ಮುಖ್ಯಮಂತ್ರಿಗಳ ಹಾಗೂ ಶಿವಕುಮಾರ್ ಸಾಹೇಬರ ಶರ್ಟ್ನ ಹಿಡ್ಕೊಂಡು, ಅಂದರೆ ಹಿಂದೆ ಮಗು ಥರ ಹಿಡ್ಕೊಂಡು ನಮ್ಮ ಕುಂದುಕೊರತೆಗಳನ್ನ ಚಿತ್ರರಂಗಕ್ಕೆ ಆಗಬೇಕಾದಂಥ ಎಲ್ಲ ಕೆಲಸಗಳನ್ನ ನನಗೆ ಸಿಕ್ಕಿರುವಂಥ ಅವಧಿಯಲ್ಲಿ ಆದಷ್ಟು ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶ್ರೀ ಸಾಧು ಕೋಕಿಲ ಅವರಿಗೆ ವಂದನೆ. ಸತ್ಯು ಸರ್ನ ನನ್ನ ಮನೆಗೆ ಹೋಗಿ ಕರ್ಕೊಂಬಂದೆ ನಾನೇ. ಅಂತ ದೊಡ್ಡವರು ನಮ್ಮ ಇಲ್ಲಿಗೆ ಬಂದು ನಮ್ಮ ಮಾತಿಗೆ ಹೂಂಗೊಟ್ಟು ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಸತ್ಯು ಸರ್, ನಿಮ್ಮ ಮನೆಗೆ ಬಂದೆ ನೆನ್ನೆ ನಾನು ನಿಮ್ಮನ್ನು ಮಾತಾಡಿಸಿ. ಮತ್ತು ಇಲ್ಲಿ ಸೇರಿರುವ ಎಲ್ಲ ಸಿನಿಮಾದವರು, ಮುಖ್ಯವಾಗಿ ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಈಚೆ ನಮ್ಮ ಹೊರಗಡೆ ದೇಶದಿಂದ ಬಂದಿರುವಂಥ ಜೂರಿಗಳು, ಸ್ಟೇಟಲ್ಲಿ ಇರೋಂಥ ಎಲ್ಲ ಜೂರಿಗಳು, ನಮ್ಮ ಕರ್ನಾಟಕದ ಜೂರಿಗಳು ಎಲ್ರಿಗೂ ವಂದಿಸ್ತಾ, ಬರೋ ವರ್ಷ ಕೂಡ ಇದಕ್ಕಿಂತ ಸಂಭ್ರಮವಾಗಿ ಮಾಡ್ತಾರೆ ಅಂತ ಎಲ್ಲಿ ಸರ್ ಅವರು ಹೇಳಿದ್ದಾರೆ. ಸೊ ನಿಮ್ಮ ಸಪೋರ್ಟು ಎಲ್ಲವೂ ಹೀಗೆ ಇದ್ದರೆ ಬೇರೆ ಲೆವೆಲಲ್ಲಿ ಇದನ್ನು ಮತ್ತೆ ನಾವು ಬೇರೆ ಲೆವೆಲಲ್ಲಿ ನಾವು ಒಳ್ಳೆ ಲೆವೆಲಲ್ಲಿ ತೊಗೊಂಡೋಗಿದ್ದಾರೆ, ಚೆನ್ನಾಗಿ ಮಾಡೋಣ ಇನ್ನೂ ಅಂಥೇಳಿ ನನ್ನ ಭಾಷಣ ಮಾಡ್ತೇನೆ. ಶ್ರೀ ಸಾಧು ಕೋಕಿಲ ಅವರಿಗೆ ಧನ್ಯವಾದಗಳು. Well, ladies and gentlemen, it's now time for the presentation of the awards. We once again request N. Vidyashankar, the artistic director, to kindly come back here and give us an insight into who all have won the awards. As a rehearsal, please give a round of applause before the awards are being present. ಬಂಧುಗಳೇ, ಸ್ವಾಗತಿಸಿ ಶ್ರೀ ಎನ್ ವಿದ್ಯಾಶಂಕರ್. I'm back again here for the important event of the evening, important part of the evening's event. We have had, as I mentioned, the 3 competitions in this section. I mean, in the Bangalore International Film Festival for the long time, for almost 10 years now. Asian Cinema Competition, for which, in fact, we have been recognized by the International Federation of Film Producers. Bangalore International Film Festival is one of the 43 film festivals in the world which has got this recognition. You know, one of the there's more than 4,000 film festivals are there in the world, but Bangalore is among the top 43 film festivals of the world. Therefore, for the Asian Cinema Competition, we have this award. We have got 3 awards in the Asian Cinema Competition. 3 in Kannada and also an international award certificate. In Indian also there are 3 awards and 1 international jury certificate. Now in the prize money, the first 3, the 3 awards in each section has prize money. The first prize in Asian cinema will have 500,000 rupees. The second prize is 300,000 rupees and third prize is 200,000 rupees. In the same way it is in Indian cinema and also Kannada cinema section. Now I'll start with the Asian cinema section. In Asian cinema competition, we had 12 films in the final list. Now I'm starting with, actually there is a special jury mention in Asian cinema. Usually we give 3 awards only, but this time there is special mention. In fact, this special mention in Asian cinema competition goes to a Kannada film. It's called Mithya. Director Sumant Bhatt, producer Paramava Pictures. The citation reads as a deftly directed and compelling story of a 11-year-old boy who struggles to cope with his traumatized childhood. This is a jury special mention. Asian Cinema Competition, third best film goes to the movie Eshnaba. In English title is Sunday. This is from Uzbekistan. This film is from Uzbekistan, directed by Shokir Kolikov, produced by Firdaus Abukolikov. A sensitively directed universal story of a traditional elderly couple who struggle to come to terms with a rapidly changing world.
Actually, Koliko was supposed to be here, but unfortunately could not make it because he was in Turkey. He had to travel from Turkey to India, but he could not reach in time in Bangalore. Therefore, he's not here. Okay. Second Asian best film goes to Indian Marathi film. It's called Sthal. Director Jayant Digambar Somalkar. Producer is Dhun. The awarded for its strongly scripted and directed portrait of a young woman's quest to find a suitable match set within the context of the Indian farming community. Mr. Jayant Digambar Somalkar. The best film Asian cinema competition goes to the movie Inshallah a Boy, language Arabic, director Amjad Al Rashid, producer the Imaginarium Films, an admirably directed representation of a strong woman character who struggles against the relentless adversity for the right to live in dignity. Unfortunately, Mr. Rashid also could not reach in time, essentially because of visa issues. As I mentioned earlier, we could not get enough time to bring him to this festival. Anyway, we will see that it reaches him. Okay. Now, these are the 4 awards in the Asian cinema competition. In the Indian cinema competition, we'll start with the Critics Award, the Fipresky Critics Award from the international jury. The film is again a Marathi cinema, Shyamchi Ai, directed by Sujay Dakhake, produced by Pune Film Company Private Limited. Mr. Sujay Dahake. It's a fine biographical story of an individual who, nurtured by the noble spirit of his mother, upholds the Gandhian path of non-violence during the struggle for Indian independence. The vivid black and white cinematography encapsulates the complex colors of the Indian landscape, restoring a vital aspect of a grand historical narrative. In fact, this film is Sane Guruji. You know, this is a film, it's a biographical film on the life and times of Sane Guruji, one of the Gandhian freedom fighter during the 1930s. In fact, it is centenary year this year. 125th year this year. Third best film in Indian cinema competition, Chitrabharati competition, goes to the Malayalam cinema, Shepherd, directed by Tinu Pappachan, producer Arun Narayan Productions. The award goes to this film for a gripping thriller featuring a brutal homicide styled in postmodern noir with stark poetic images that subtly allude to political intrigue. Mr. Tinu Pappachan is here. And producer, Mr. Arun Narayan Production, from Arun Narayan Productions, is also here with us. The second best film in Indian cinema competition at Chitrabharati goes to the Tamil film Ayodhi. Director R. Mandira Murthy, producer R. Ravindran. Mr. Mandira Murthy is here. The film skillfully portrays the harsh realities of patriarchy. In the midst of a profound family emergency, various societal figures emerged to seek a resolution for the issue. In the Indian cinema competition, Chitrabharati, the first best film, again, I'm calling Shyamchi Ai director, Mr. Sujay Dahake. The first best film goes to Shyamchi Ai, language Marathi, director Sujay Dahake, Pune Film Company Private Limited is a producer. The film, with its striking black and white visuals and detailed depiction of the past,
transports us to the 1930s of the Indian independence movement, focusing on a mother's moral guidance to join the freedom struggle. As I mentioned earlier, it is a biographical picture of Sane Guruji. We are coming to the most awaited section, the Kannada film competition section, Kannada cinema competition. Again, we have got 4 awards in this. We have got, in fact, 5 awards in this because even the jury, national jury, has given a special jury mention. Before that, I go to the International Jury Critics Award. The Netpack Jury Award goes to Swati Muttina Malehaniye. Directed by B. Raj Shetty, produced by Ramya for Apple Box Studios. For its masterful sensitivity and artistic achievements in all cinematic departments, for its visual and narrative poetry, and the universal profundity of how to transcend, finally, this mortal coil with dignity and grace. A deeply moving portrayal of those who assist the dying and those left behind. The national jury also has a special mention for the Kannada cinema Kshetrapati. The film is directed by Shrikant Katagi, produced by Ashtraga Creations. Kshetrapati is a realistic portrayal of the plight of farmers. It is a moving enactment on the part of the protagonist while communicating a heart-wrenching story. Mr. Shrikant Katagi. Third best film in the Kannada cinema competition goes to the movie All India Radio. Directed by S. Rangaswamy, produced by Devagange Frames, the film captures the existential struggle of the folk singer Nilagara Madappa against the oppressive onslaught of the radio that makes a brutal attack on his cultural values. Mr. Rangaswamy and Devagange Frames. Kannada cinema competition, the second best film award goes to movie Kandilu. Directed by K. Yashoda Prakash and produced by Mr. K. Yashoda Prakash on behalf of Swastik Entertainment, this is a picture of Indian rural life. A distraught younger generation goes abroad seeking employment. The film portrays the pain of parents who, for diplomatic reasons, cannot retrieve the dead bodies of their offspring. The top award in the 15th Bangalore International Film Festival for Kannada Cinema Competition goes to the movie Nirvana. Directed by Amar L. and produced by K. Manju and Avinash Shetty, the film is with a single actor, portrays the helplessness of a woman in deep pain at the advanced stage of her pregnancy. The skill, technical excellence of the film captures attention. The top award goes to the film Nirvana, directed by Amar, produced by Manju and Avinash Shetty. For the people who did not listen to what about we spoke about Mr. M.S. Satyu, I just make one small statement about him in English for the members of who have come from abroad. Mr. M.S. Satyu, we all know him for a long time and he has made films.
for his lifetime achievement was given to him for his unwavering commitment in searching for truth, for weaving narratives that resonate deeply within the human spirit, and for the outstanding contribution to cinema, both in Kannada and Hindi and Urdu. Thank you, sir. Well, Shri N. Vidyashankar has indeed conducted the awards presentation in his own inimitable way. We should all give a huge round of applause for Mr. Vidyashankar for his patience, perseverance, and impeccable conducting of the function. Thank you, sir. ಬಂಧುಗಳೇ, ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಸರ್ವರಿಗೂ ವಂದನೆಗಳನ್ನು ಅರ್ಪಿಸಲಿದ್ದಾರೆ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್, ಮಾನ್ಯ ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್. ಈ 7 ದಿವಸ ಚಿತ್ರರಂಗದ ಉತ್ಸವದ ಕೊನೆಯ ಅಂಶ. ಹೇಗೆ ಈ 7 ದಿವಸ, ಹೌ ದೀಸ್ 7 days have passed and how we have enjoyed the movie, every movie and the crowd coming for movie. ಹೇಗೆ ಜನ ಬಂದರು, ಹೇಗೆ ಬೆಂಗಳೂರಿನವರು ಈ ಒಂದು ಉತ್ಸವಕ್ಕೆ ಸ್ವಾಗತ ಮಾಡಿದರು, ಹೇಗೆ ಒಂದು ಎಂಜಾಯ್ ಮಾಡಿದರು, ಅದು ಒಂದು ಉತ್ಸವದ ಸಂಗತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾರಣದಿಂದ ಇನ್ನೂ ಅವರು ಪ್ರವಾಸದಲ್ಲಿ ಇದ್ದಾರೆ, ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಈ ಒಂದು ಫಿಲ್ಮೋತ್ಸವ, ಈ ಒಂದು ಚಲನಚಿತ್ರೋತ್ಸವ ಯಶಸ್ವಿ ಆಗಲಿಕ್ಕೆ ಏನೇನು ಬೇಕಾಗಿತ್ತು, ಅದರ ಜೊತೆ ಈ ಒಂದು ಚಲನಚಿತ್ರೋತ್ಸವಕ್ಕೆ ಒಂದು ವೈಚಾರಿಕ ಅಧಿಷ್ಠಾನ ಕೊಡುವ ಮುಖಾಂತರ ಯಾವ ಪ್ರಕಾರದ ಸಿನಿಮಾಗಳು ನಮಗೆ ಬೆಂಗಳೂರಿನವರಿಗೆ ಮತ್ತು ಬೆಂಗಳೂರು ಮುಖಾಂತರ ಇಡೀ ಜಗತ್ತಿಗೆ, ವಾಟ್ ಸಾರ್ಟ್ ಆಫ್ ಸಿನಿಮಾಸ್ ವಿ ಶುಡ್ ಶೋ ಥ್ರೂ ಬ್ಯಾಂಗ್ಳೂರ್ ಟು ದ ವರ್ಲ್ಡ್. Honorable Chief Minister of Karnataka, he had given the thought process, and with that thought process we presented this 15th Bangalore International Film Festival to the world. We are very much thankful on behalf of Karnataka, on behalf of the government, on behalf of the department, Mother Department, for this particular festival, Varta Ilake, Department for Information and Publicity. I thank you, Honorable Chief Minister, as well as Shri D.K. Shivkumar, Honorable Deputy Chief Minister, and the Government of Karnataka for this extraordinary support and the guidance to show the world that how the medium of film can be a path breaker, a path shower. Thank you, sirs. Thank you very much, Government of Karnataka. ಕಾರ್ಯಕ್ರಮದ ಅಧ್ಯಕ್ಷರು, ಯಾರು ಕೂಗಾಡಲಿ ಅಂತ ಇಲ್ಲಿ ಬಂದಂತ ಹುಡುಗರ ತಮ್ಮ ನೇತೃತ್ವ, ತಾವು ಇಲ್ಲಿ ಬಂದಿದ್ದೀರಿ. ನಮಗೆ ಇಂಥ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಸ್ವಲ್ಪ ನಗೆನೂ ಬಂತು. ತಾವು ಬಂದಿದ್ದಕ್ಕಾಗಿ ತಮಗೆ ಕೂಡ ಅನಂತ ಅನಂತ ಧನ್ಯವಾದ. ತಾವು ಈ ಕನ್ನಡ ಚಲನಚಿತ್ರ ಅಕಾಡೆಮಿ, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಈಗ ಅಧ್ಯಕ್ಷರಾಗಿದ್ದೀರಿ. ಮುಂದಿನ ವರ್ಷ ಒಂದು ವಿನಂತಿ ಇದೆ. ನಾನು ಯಾವಾಗ ಕಾಲೇಜಲ್ಲಿ ಇದ್ದಾಗ ಈ ಸ್ಟೇಜಲ್ಲಿ ಓಡಾಡ್ತಾ ಇದ್ದೆ, ಆ ಕಾಲ ಸ್ಮರಿಸಿ ನಾನು ತಮಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಸರ್, ದೇರ್ ಇಸ್ ನಥಿಂಗ್ ಫಾರ್ ಕಿಡ್ಸ್ ಬಿಲೋ 21 years. ವಿ ನೀಡ್ ಟು ಡೂ ಸಮಥಿಂಗ್. 21 ವರ್ಷ ಈಗ ಜಗತ್ನಲ್ಲಿ ಎಲ್ಲ ಕಡೆ ಗ್ರಾಜ್ಯುಯೇಷನ್ ಮತ್ತೆ ಪೋಸ್ಟ್ ಗ್ರಾಜ್ಯುಯೇಷನ್ನಲ್ಲಿ ಫಿಲ್ಮ್ ಮೇಕಿಂಗ್ ಇಸ್ ಅ ಮೇಜರ್ ಕೋರ್ಸ್. Filmmaking is a major course across world now. Juilliard Institute of Fine Arts, where my daughter aspires to go, or Royal School of Drama, where I used to aspire to go sometime. ಆ ಹುಡುಗರಿಗೆ ನಮ್ಮಲ್ಲಿ ಸೃಷ್ಟಿ ಅಂತ ಒಂದು ಕಾಲೇಜ್ ಇದೆ, ಅಲ್ಲಿ ಎಲ್ಲ ಚಿತ್ರರಂಗದ ಬಗ್ಗೆ ಎಲ್ಲ ಜ್ಞಾನ ಕೊಡೋದು ವ್ಯವಸ್ಥೆ ಇದೆ. ಆ ಹುಡುಗರ ಒಂದು ಕ್ಲಾಸ್, ಆರ್ಟ್ ಡೈರೆಕ್ಟರ್ ತಮಗೇನು ವಿನಂತಿ ಇದೆ, 21 ವರ್ಷ ವಯಸ್ಸಿಗಿಂತ ಕಡಿಮೆ ಇರತಕ್ಕಂಥ ಹುಡುಗರ ಒಂದು ಕ್ಲಾಸ್ ಈ ಒಂದು ಅಂತಾರಾಷ್ಟ್ರೀಯ ಫಿಲ್ಮೋತ್ಸವದಲ್ಲಿ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಇರಬೇಕು. ಫ್ರಮ್
15 to 21 ಲೆಟ್ ದೆಮ್ ಕ್ರಿಯೇಟ್. ಎಲ್ಲ ಹುಡುಗರು ಈಗ ರೀಲ್ಸ್ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು 30 minutes ಶಾರ್ಟ್ ಫಿಲ್ಮ್ ಮಾಡಿಕೊಂಡು ಅವರು ಒಂದು ಪ್ರೆಸೆನ್ಸ್. ಯಾಕಂದ್ರೆ ಹೊಸ ಪ್ರತಿಭೆಗೆ ಅವಕಾಶ ಕೊಡೋದು ಸರ್ಕಾರದ ಕೆಲಸ ಇದೆ. ಆ ಸರ್ಕಾರದ ಕೆಲಸ ನಾವು ಮಾಡಬೇಕಾಗತ್ತೆ. ತಮ್ಮ ಮುಖಾಂತರ, ಚಿತ್ರರಂಗದ ಮುಖಾಂತರ 21 ವರ್ಷ ವಯಸ್ಸಿನ ಕೆಳಗಡೆ ಇರ್ತಕ್ಕಂಥ ಬಿಲೋ 21 years old kids, we should have a talent search class for next film festival. If I am there, I'll be first person to do that. So I request ತಾವು ದಯವಿಟ್ಟು ಇದರ ಬಗ್ಗೆ ಗಮನ ಕೊಡ್ತೀರಾ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಯಭಾರಿಗಳು, ಮೈ ಬ್ರ್ಯಾಂಡ್ ಅಂಬಾಸಿಡರ್ ಧನಂಜಯ is the name known every lane of Karnataka and outside Karnataka. The minute I came to you and you said, yes, I'm there. ತಾವು ಬಂದಿದ್ದೀರಿ, ತಾವು ಥಿಯೇಟರ್ಗೆ ಬಂದಿದ್ದೀರಿ, ತಾವು ಅಲ್ಲಿ ಜನ ಸಿನಿಮಾ ನೋಡ್ತಾ ಇರೋದು ನೋಡಿದಿರಿ. ಇವತ್ತು ಕೂಡ ತಾವು ಸರ್ಕಾರದ ಪರವಾಗಿ ಈ ಕಾರ್ಯಕ್ರಮದ ರಾಯಭಾರಿಯಾಗಿ ತಮ್ಮ ಕರ್ತವ್ಯವನ್ನು ಮಾಡಿದಿರಿ. ತಮಗೆ ಕೂಡ ಈ ಒಂದು ಸಪೋರ್ಟ್ ಕೊಡೋದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು. ಸ್ನೇಹಿತರು ಸುರೇಶ್ ಅವರು ಇದ್ದಾರೆ. ಅದು ಸ್ವಲ್ಪ ಗೊಂದಲ ಆಯಿತು. ಚಲನಚಿತ್ರ ಅಕಾಡೆಮಿನೋ ವಾಣಿಜ್ಯ ಮಂಡಳಿನೋ, ತಾವು ಇಬ್ರು ಉದ್ದೇಶ ಒಂದೇ ಇದೆ. ಉದ್ದೇಶ ಒಂದೇ, ಒಳ್ಳೆ ಮೂವಿ ಜನ ನೋಡ್ಬೇಕಂತ ಉದ್ದೇಶ. ತಾವು ಕೂಡ ಇಲ್ಲಿ ಬಂದಿದ್ದೀರಿ. ತಾವು ಕೂಡ ಸುಮಾರು ಸತಿ ನನ್ನ ಹತ್ರ ಬಂದು ಆ ಸಬ್ಸಿಡಿ ವಿಷಯ ಆಗಲಿ, ಆ ಕಾಂಪಿಟೇಷನ್ ವಿಷಯ ಆಗಲಿ, ಆ ಪ್ರಶಸ್ತಿ ಪ್ರದಾನ ವಿಷಯ ಆಗಲಿ, 4 ವರ್ಷದಿಂದ ಪೆಂಡಿಂಗ್ ಇದೆ ಅಂತ ತಾವು ಸುಮಾರು ಸತಿ ಬಂದಿದ್ದೀರಿ. ತಮ್ಮ ಪ್ರಯತ್ನಕ್ಕೆ ಫಲ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದು ಒಂದು ಒಪ್ಪಿ ಒಮ್ಮೆ ಈಗ 4 ವರ್ಷದ ಪಿಕ್ಚರ್ ನೋಡೋದು ದೊಡ್ಡ ಕೆಲಸ ನಮಗೆ ಕೊಟ್ಟಿದ್ದೀರಾ. ಅದರ ತಕ್ಕಂತೆ ಈಗ ಆ ಕೆಲಸವನ್ನು ನಮ್ಮ ಸುಲೋಚನಾ ಥಿಯೇಟರ್ ಅಲ್ಲಿ ಶುರು ಆಗತ್ತೆ. ತಮಗೆ ಕೂಡ ಆ ಪ್ರಯತ್ನಕ್ಕಾಗಿ ಸಪೋರ್ಟ್ ಕೊಡೋದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು. ಆರ್ಟ್ ಡೈರೆಕ್ಟರ್ ವಿದ್ಯಾಶಂಕರ್ ಅವರು, ನಂದೇ ಇದು ಫಸ್ಟ್ ಫಿಲ್ಮ್ ಫೆಸ್ಟಿವಲ್. ನಾನು ಹೆಂಗಿದ್ದಾಗ ಕೆಲವು ಫಿಲ್ಮ್ ಫೆಸ್ಟಿವಲ್ ನೋಡಕ್ ಹೋಗಿದ್ದೆ ಬಿಟ್ಟು ನನಗೆ ಫಿಲ್ಮ್ ಫೆಸ್ಟಿವಲ್ ಅಂತ ಏನು ಹೋಗಿ ಫಿಲ್ಮ್ ನೋಡ್ಕೊಂಡು ಬರೋದು ಅಷ್ಟೇ ನಮಗೆ ಅನಿಸುತ್ತೆ ಅಲ್ಲಿ. ಬಟ್ ಈ ಫಿಲ್ಮ್ ಫೆಸ್ಟಿವಲ್ ಮಾಡೋದ್ರಲ್ಲಿ ಇಷ್ಟೊಂದು ಪ್ರಯತ್ನ ಇದೆ, ಶ್ರಮ ಇದೆ, ಇದು ನಮಗೆ ಗೊತ್ತಿಲ್ಲ. ತಮ್ಮ ಕಷ್ಟದಿಂದ ಶ್ರಮದಿಂದ ನನಗೆ ಅಷ್ಟು ಗೊತ್ತಾಯ್ತು ಸರ್. ಅದರ್ವೈಸ್ ಐ ವಾಸ್ ಥಿಂಕಿಂಗ್ ಆಫ್ ಫಿಲ್ಮ್ ಫೆಸ್ಟಿವಲ್ ಗೋಯಿಂಗ್ ಅಂಡ್ ಟೇಕಿಂಗ್ ಟಿಕೆಟ್ ಅಂಡ್ ವಾಚಿಂಗ್ ಸಿನಿಮಾ. ಸೋ ಮೆನಿ ಪೀಪಲ್ ಆರ್ ಕಮಿಂಗ್, ಸೋ ಮೆನಿ ಜೂರೀಸ್ ಹ್ಯಾವ್ ಕಮ್, ಸೋ ಮೆನಿ ಸ್ಪೆಷಲಿಸ್ಟ್ ಹ್ಯಾವ್ ಕಮ್. It is because of your relentless efforts, and that too only within 60 days. Thank you very much for this great effort and calling all these international dignitaries, national dignitaries. I thank you all. Contribution from your side is enormous. You have come here, you have shared your thoughts. Those discussions I have seen, those discussions I have heard, and the thought process which is coming in new films and new cinema across world, across India, has reached Karnataka, has reached Bangalore. So all the jury and the selection panel, thank you very much. Thank you. On behalf of Karnataka, I thank you all. I must mention one name here, K. Shivarudraya. The signature film, the signature tune. Generally, the signature tunes across world are technology driven. We try to do it culture driven, my own culture. And ಶಿವರುದ್ರಯ್ಯ ಅವರೇ, ತಾವು ಸಮರ್ಥವಾಗಿ ಆ ಒಂದು ಕಲ್ಚರ್ ಅನ್ನ ಈ ಡೆನ್ನನ್ನ ಮುಖಾಂತರ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ, ಇಡೀ ಜಗತ್ತಕ್ಕೆ ತಾವು ಕರ್ಕೊಂಡು ಹೋಗಿದ್ದೀರಿ. ನಮ್ಮ ತಲೆ ಒಳಗೆ ಏನಿತ್ತು, ನಮ್ಮ ಮನಸ್ಸು ಒಳಗೆ ಏನಿತ್ತು, ತಾವು ಅದು ಸ್ಕ್ರೀನ್ ಅಲ್ಲಿ ತೋರಿಸಿದ್ದೀರಿ. ಕಲ್ಚರ್ ಅಂದ್ರೆ ಏನು, ಸಂಸ್ಕೃತಿ ಅಂದ್ರೆ ಏನು, ಕಲೆ ಅಂದ್ರೆ ಏನು, ಮ್ಯೂಸಿಕ್ ಅಂದ್ರೆ ಏನು, ಎಲ್ಲ ಒಂದೇ. ಸಿನಿಮಾ ಒಂದು ಕಾಂಪ್ಲೆಕ್ಸ್ ಕಲೆ. ಪ್ಯೂರ್ ಮ್ಯೂಸಿಕ್ ತರ ಬರೀ ಮ್ಯೂಸಿಕ್ ಇಲ್ಲ, ಪ್ಯೂರ್ ಚಿತ್ರ ತರ ಒಂದು ಪೇಂಟಿಂಗ್ ಇಲ್ಲ. ಆ ಸಿನಿಮಾ, ಆ ಕಲ್ಚರ್ ತಮ್ಮ ಮುಖಾಂತರ ಇಡೀ ಜಗತ್ತಿಗೆ ಹೋಯಿತು. ಅನಂತ ಅನಂತ ಧನ್ಯವಾದಗಳು. ಸರ್ಕಾರದ ಮುಖಾಂತರ ಗುಲಾಬಿ ಮೇಡಮ್ ನಮಸ್ಕಾರ. ಸರ್ಕಾರದ ಪರವಾಗಿ ಇವತ್ತು ತಾವು ಬಂದಿದ್ದೀರಿ.
ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಕೊಡಲಿಕ್ಕೆ ತಮ್ಮಂತ ಹಿರಿಯರು ಇದ್ದಾರೆ. ತಮ್ಮ ಜೊತೆ ಅನೇಕ ಹಿರಿಯರು, ಚಿತ್ರರಂಗದ ಅನೇಕ ಶ್ರೇಷ್ಠ ಹಿರಿಯರು ಇಲ್ಲಿ ಇದ್ದಾರೆ. ಡೈರೆಕ್ಟರ್ಸ್ ಇದ್ದಾರೆ, ಆಕ್ಟರ್ಸ್ ಇದ್ದಾರೆ, ಆಕ್ಟ್ರೆಸಸ್ ಇದ್ದಾರೆ. ತುಂಬಾ ತುಂಬಾ ಅವಾರ್ಡ್ ಈಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಲಾಸ್ಟ್ ಅವಾರ್ಡ್ ಇಸ್ ಹೋಗ್ತಾ ಇದ್ದಾರೆ, ಅವರು ಖುಷಿಯಲ್ಲಿ ಇದ್ದಾರೆ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್ ದಿಸ್ ಕಾಸ್. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ದಿ ಅವಾರ್ಡ್ ಈಸ್ congratulations. The most important, my secretary, my support system, and my dear friend Trilok Chandra is secretary to chief minister also. He is busy, most busy person in that bureaucratic setup. Trilok avare ತಾವು ತಮ್ಮ ಬಿಜಿ ಶೆಡ್ಯೂಲ್ ಅಲ್ಲಿ ಕೂಡ ಸಮಯ ತಗೊಂಡು ಈ ಒಂದು ಚಿತ್ರರಂಗದ ಈ ಒಂದು ಪ್ರಯತ್ನಕ್ಕೆ, ನಮ್ಮ ಇಲಾಖೆಯ ಪ್ರಯತ್ನಕ್ಕೆ ಸತತವಾಗಿ ನಿರಂತರವಾಗಿ ಒಂದು ಸಪೋರ್ಟ್ ಕೊಟ್ಟಿದ್ದೀರಿ. ತಮಗೆ ಕೂಡ ಅನಂತ ಅನಂತ ಧನ್ಯವಾದ. ದಿ ಮೀಡಿಯಾ ಪೀಪಲ್, ದಿ ಟೆಕ್ನಿಷಿಯನ್ಸ್, ಥ್ರೂ ವಿಚ್ ದಿಸ್ ಫೆಸ್ಟಿವಲ್ ಹ್ಯಾಸ್ ರೀಚ್ ದ ವರ್ಲ್ಡ್, ಥ್ಯಾಂಕ್ ಯು, ಅಭಿನಂದನೆಗಳು. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಮೈ ಸ್ಟಾಫ್, ಹೇಮಂತರಾಜು and my department staff, Pratirupi and their staff, for the successful conduct of this particular festival. Without your support and ಅಥಕವಾದಂಥ ಪರಿಶ್ರಮ ಇಲ್ಲದೆ ಹೋದರೆ ಈ ಒಂದು ಸಮಾರಂಭ ಇಂಪಾಸಿಬಲ್ ಇತ್ತು. ತಮಗೆ ಎಲ್ಲರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ಈ ಒಂದು ಸುಂದರ ಸಂಜೆ ಹೀಗೆ ಮುಂದುವರಿಸೋಣ. ಹೀಗೆ ಮತ್ತೊಮ್ಮೆ ಮುಂದಿನ ವರ್ಷ ಇನ್ನೊಮ್ಮೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರ ಸಹಕಾರವನ್ನ ಸ್ಮರಿಸಿ ವಂದನೆಗಳನ್ನು ಅರ್ಪಿಸಂತಹ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಅವರಿಗೆ ವಂದನೆಗಳು. Well, ladies and gentlemen, the final movie of the festival is happening now at the Orion Mall without air. It's happening at the Orion Mall, and if you have time, you can also go and join and watch this Hungarian movie without air. Thank you very much. ಬಂಧುಗಳೇ, 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಪ್ರಶಸ್ತಿ ಪ್ರದಾನ ಹಾಗೂ ಸಮಾರೋಪ ಸಮಾರಂಭ ನಿಮ್ಮೆಲ್ಲರ ಸಹಕಾರದಿಂದ ಸಂಪನ್ನವಾಗಿದೆ. All the award winners are requested to kindly come over to the stage for a photograph. The media wants to take a photograph of all the award winners. We request all of you to kindly come over.